ನಮಸ್ಕಾರ ನ್ಯೂಸ್ ಅಟ್ 2 PM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಾಳೆಯಿಂದ ಕಾಲೇಜ್ ಗೇಟ್ ಓಪನ್. ಸರ್ಕಾರದ ಮುಹೂರ್ತ. ಮಕ್ಕಳು ರೆಡಿನಾ? ಕೊರೋನಾ ಹರಡಲ್ವಾ? ಹೇಗಿದೆ ತಯಾರಿ? ಕಾಲೇಜ್ಗೆ ರೆಡಿಯಾಗಿ. ನಾಳೆಯಿಂದ ಪದವಿ ಕಾಲೇಜುಗಳು ಓಪನ್ ಆಗ್ತಾ ಇದ್ದಾವೆ. ಕೋವಿಡ್ ಹಿನ್ನೆಲೆಯಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗ್ತಾ ಇದೆ. ನಿಯಮ ಪಾಲಿಸದಂತಹ ಕಾಲೇಜುಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಎಚ್ಚರಿಕೆಯನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ, ಪೋಷಕರು ಧೈರ್ಯವಾಗಿರಿ ಅಂತ DCM ಆಗಿರುವಂಥ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿಂಗಳ ಬಳಿಕ ನಾಳೆಯಿಂದ ಕಾಲೇಜುಗಳು ಆರಂಭವಾಗ್ತಿದೆ. ಸರ್ಕಾರ ಯಾವ ರೀತಿ ಸಿದ್ಧತೆಗಳನ್ನು ಕೈಗೊಂಡಿದೆ ಅಂತಕ್ಕಂಥ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಉನ್ನತ ಶಿಕ್ಷಣ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ನಾಳೆಯಿಂದ ಕಾಲೇಜುಗಳು ಆರಂಭ ಆಗ್ತಿದೆ. ಇಲಾಖೆ ಮತ್ತು ಸರ್ಕಾರ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿದೆ? ಈಗಾಗಲೇ ಈ ಸೋಂಕಿನ ಕಾಯಿಲೆ ವಿಚಾರದಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನು ಹಲವಾರು ಹಂತದಲ್ಲಿ ಈಗಾಗಲೇ ಸರ್ಕಾರ ಅನುಷ್ಠಾನ ಮಾಡಿರುವಂಥದ್ದಿದೆ. ಈ ದಿಕ್ಕಿನಲ್ಲಿ ನಮ್ಮ ಉನ್ನತ ಶಿಕ್ಷಣ ವಿದ್ಯಾಲಯಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಸಂಸ್ಥೆಗಳಲ್ಲಿ ಎಲ್ಲ ರೀತಿಯಾದಂಥ ಈ ಒಂದು ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡು ಕಾರ್ಯರೂಪ ತರಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸಲಾಗುವುದು. ಈ ದಿಕ್ಕಿನಲ್ಲಿ ಪ್ರತಿಯೊಂದು ಕಾಲೇಜಿನಲ್ಲೂ ಟಾಸ್ಕ್ ಫೋರ್ಸ್ಗಳಿದ್ದಾವೆ. ಆ ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರು, ಆ ಪ್ರಾಂಶುಪಾಲರಿರ್ತಾರೆ, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ವ್ಯವಸ್ಥೆಯನ್ನು ಉತ್ತಮಗೊಳಿಸಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಅವರಿಂದ ಆಗುತ್ತೆ. ಮತ್ತು ಮಾರ್ಗಸೂಚಿ ಇತರ ಎಲ್ಲ ಇಲಾಖೆಗೂ ಕೊಟ್ಟು ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಲಾಗಿದೆ. ಮುಖ್ಯವಾಗಿ ಯಾವ ವಿದ್ಯಾರ್ಥಿಗಳು ನಮ್ಗೆ ಅವಕಾಶ ಬೇಕು, ಕಾಲೇಜಿಗೆ ಬರಬೇಕು, ಪಾಠವನ್ನು ನೇರವಾಗಿ ಮೇಷ್ಟ್ರು ಕ್ಲಾಸ್ನಲ್ಲಿ ಮಾಡೋ ಮೂಲಕನೇ ನಾವು ಕಲೀಲಿಕ್ಕೆ ಉತ್ತಮವಾಗಿರುತ್ತದೆ ಅಂತ ಅವರ ಅಪೇಕ್ಷೆ ಇತ್ತು. ಅಪೇಕ್ಷೆ ಪೂರ್ವಕವಾಗಿ ಇದನ್ನು ಕ್ರಮವನ್ನು ಮಾಡಿದ್ವಿ. ಪ್ರಮುಖವಾಗಿ ವಿದ್ಯಾರ್ಥಿಗಳು ಅಂದ ತಕ್ಷಣ ಬಹಳ ದಿನಗಳ ಬಳಿಕ ಒಂದು ಕಾಲೇಜುಗಳತ್ತ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಬಹಳ ದಿನಗಳ ಬಳಿಕ ಒಂದು ಫ್ರೆಂಡ್ಸನ್ನು ನೋಡ್ತಾ ಇರ್ತಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಸೋಷಿಯಲ್ ಡಿಸ್ಟೆನ್ಸ್ ಇರಲ್ಲ ಅಂತಕ್ಕಂಥದ್ದು, ಮತ್ತು ಸ್ಯಾನಿಟೈಸ್ ಆಗಿರ್ಬೋದು, ಥರ್ಮಲ್ ಸ್ಕ್ರೀನಿಂಗ್ ಆಗಿರ್ಬೋದು, ಈ ವಿಚಾರಗಳಿಗೆ ಯಾವ ರೀತಿ ಸೂಚನೆಗಳು ಕೊಟ್ಟಿದ್ದೀರಾ? ಹೌದು, ಈ ಕಾಲೇಜ್ನಲ್ಲಿ ಎಲ್ಲ ಪ್ರತಿಯೊಂದು ಬರುವಂಥ ವಿದ್ಯಾರ್ಥಿಗಳಿಗೆ ಪಲ್ಸ್ ಆಕ್ಸಿಮೀಟರು, ಟೆಂಪ್ರೇಚರ್ ಚೆಕ್ ಮಾಡೋಂಥದ್ದು, ಸ್ಯಾನಿಟೈಸ್ ಮಾಡೋಂಥದ್ದು, ಹೈಜೀನ್ ಕಾಪಾಡಲಿಕ್ಕೆ ಎಲ್ಲ ಸ್ಥಳಗಳಲ್ಲೂ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸಲಾಗಿದೆ. ಮತ್ತು ಟಾಸ್ಕ್ ಫೋರ್ಸು ಕೂಡ ಇದೆ, ಮತ್ತು ವಿದ್ಯಾರ್ಥಿಗಳಲ್ಲೂ ಜವಾಬ್ದಾರಿ ಇದೆ. ಇವತ್ತು ಹೌದು, ಈ ಕ್ರಮ ಯಶಸ್ವಿ ಆಗಲಿಕ್ಕೆ ಅವ್ರು ಸಹಕಾರ ಕೊಟ್ಟರೆ, ಇವತ್ತು ಮಾಡಿರೋದು ಅವ್ರಿಗೋಸ್ಕರ. ಇಲ್ಲದ್ರೆ ಆನ್ಲೈನಲ್ಲೇ ಕ್ಲಾಸಸ್ ಮುಂದುವರಿಸ್ಬೋದಿತ್ತು. ಇವತ್ತು ಆಫ್ಲೈನ್ ಕೊಟ್ಟಿರೋಂಥದ್ದು ತುಂಬ ಜನಕ್ಕೆ ಆನ್ಲೈನಲ್ಲಿ ಪಾಠ ಅರ್ಥ ಆಗಲ್ಲ. ನಮಗೆ ಆನ್ಲೈನಲ್ಲಿ ಬೇಡ, ಫಿಸಿಕಲ್ ಕ್ಲಾಸಸ್ ಬೇಕು, ಲೈವ್ ಕ್ಲಾಸಸ್ ಬೇಕು, ನಾವು ಕಾಲೇಜಿಗೆ ಬರಬೇಕು ಅಂತ ಅವರ ಅಪೇಕ್ಷೆ ಇತ್ತು. ಅದರ ಪೂರಕವಾಗಿ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಸರ್ಕಾರದ ಏನು ಸೂಚನೆಗಳನ್ನು ಪಾಲಿಸ್ತೀವಿ ಹೋದರೆ ಅಂಥ ಕಾಲೇಜುಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳತಕ್ಕ ಸಾಧ್ಯತೆ ಇದೆಯಾ? ಮುಖ್ಯವಾಗಿ ಎಲ್ಲೆಲ್ಲಿ ಮಾಡಲ್ಲ ಅಂತ ಸಂಬಂಧಪಟ್ಟ ಪ್ರಾಂಶುಪಾಲರಿಗೆ ಮತ್ತು ಆ ಕಾಲೇಜಿನವರಿಗೆ ಶಿಸ್ತಿನ ಕ್ರಮವನ್ನು ಕೊಡಲಾಗುವುದು. ಮತ್ತು ಹೆಚ್ಚಿನ ಇನ್ನು ಮುಂಜಾಗೃತಿ ಸೂಚನೆಗಳನ್ನು ಕೊಡುವಂಥದ್ದನ್ನ ಮಾಡ್ತಾ ಇರ್ತೀವಿ. ಜಾಗೃತಿ ಮೂಡಿಸೋದು, ಎಲ್ಲಿ ಇರ್ರೆಸ್ಪಾನ್ಸಿಬಲ್ ಆಗಿದ್ದಾರೆ ಅಂತಂದು ನೋಡಿ ಸಂಬಂಧಪಟ್ಟ ಆ ಒಂದು ಕಾಲೇಜಿನ ಸಂಸ್ಥೆಯವರಿಗೆ ತಿಳಿವಳಿಕೆ ಕೊಟ್ಟು ಉತ್ತಮವಾಗಿ ಇನ್ನೂ ನಿರ್ವಹಣೆ ಮಾಡುವಂಥದ್ದು ಆಗಬೇಕು. ಯಾಕೆಂದರೆ ಎಲ್ಲ ಹಂತದಲ್ಲಿ ಅವ್ರವ್ರ ಕಾಲೇಜಿನಲ್ಲಿ ಅವ್ರವ್ರು ನಿರ್ವಹಣೆ ಮಾಡದೆ ಆಗಲ್ಲ. ಅವ್ರು ನಿರ್ವಹಣೆ ಮಾಡಲೇಬೇಕಾಗುತ್ತೆ. ನಿರ್ವಹಣೆ ಮಾಡುವಂಥದ್ದನ್ನ ಎಲ್ಲರ ಸಹಕಾರ ಬೇಕು. ಬರೀ ಕೇವಲ ಪ್ರಾಧ್ಯಾಪಕರು ಅವರಿಗೆ ಒತ್ತಾಯ ಮಾಡೋಕ್ಕಾಗಲ್ಲ, ವಿದ್ಯಾರ್ಥಿಗಳನ್ನಲ್ಲೂ ಬೇಕು, ಆ ಜವಾಬ್ದಾರಿ ಬೇಕು. ಅಂದರೆ ಪೋಷಕರಿಗೆ ಈ ಮೂಲಕ ಯಾವ ರೀತಿಯ ಧೈರ್ಯ ತುಂಬಲಿಕ್ಕೆ ಇಷ್ಟಪಡ್ತೀರಿ ಸರ್? ಪೋಷಕರು ಇವತ್ತು ಅವರು ಒಪ್ಪಿಗೆ ಕೊಟ್ಟಾಗ ಮಾತ್ರ ಈ ವಿದ್ಯಾರ್ಥಿಗಳಿಗೆ ಅವಕಾಶ ಆಗ್ತಿರುವಂಥದ್ದಿದೆ. ಮತ್ತು ಕೋವಿಡ್ ನೆಗೆಟಿವ್ ಟೆಸ್ಟ್ ಆಗ್ತಿದೆ. ಅವರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಅವರ ಒಂದು ಒಳ್ಳೆಯ ಭವಿಷ್ಯ ಆಗಬೇಕು, ಅವ್ರ ಸಮಯ ವ್ಯರ್ಥ ಆಗಬಾರ್ದು, ವಿದ್ಯಾಭ್ಯಾಸ ಆಗಬೇಕು ಅಂತ ಎಲ್ಲ ತಂದೆ ತಾಯರ ಒಂದು ಅಪೇಕ್ಷೆ ಇರ್ತದೆ. ಅವರ ಒಂದು ಅಪೇಕ್ಷೆಯ ಪೂರಕವಾಗಿ ಅವರ ಒಂದು ಮಕ್ಕಳ ಶ್ರೇಯಸ್ಸು ಏಳಿಗಾಗಿ ಸರ್ಕಾರ ಜವಾಬ್ದಾರಿತವಾಗಿ ಈ ಕಾರ್ಯವನ್ನು ಮಾಡ್ತಾ ಇದೆ. ಇದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮಾತಾಗಿತ್ತು. ಶ್ರೀನಿವಾಸರ ಜೊತೆ ಶ್ರೀನಿವಾಸ ಹೊಳಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಸೆಂಟ್ ಜೋಸೆಫ್ ಕಾಲೇಜು ನಾಳೆ ಓಪನ್ ಆಗ್ತಾ ಇದೆ. ಕಾಲೇಜಿನಲ್ಲಿ ಹೇಗೆಲ್ಲ ಸಿದ್ಧತೆ ಮಾಡಲಾಗ್ತಾ ಇದೆ, ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಅಂತ ನಮ್ಮ ಪ್ರತಿನಿಧಿ ಶರಣು ಹಂಪಿ ವಿವರಣೆಯನ್ನು ನೀಡಿದ್ದಾರೆ. ನೋಡೋಣ ಸರ್. ಈಗ ಸಿಕ್ಸ್ ಮಂತ್ಸ್ ಆಯಿತು ನೀವು ಕಾಲೇಜು ಓಪನ್ ಆಗಿದ್ದಿಲ್ಲ. ಸೊ ಈಗ ಬರ್ತಾ ಇದ್ರಿ, ಕೋವಿಡ್ ಸಿಚುವೇಷನಲ್ಲಿ ಕಾಲೇಜ್ ಬರಲಿಕ್ಕೆ ನಿಮಗೆ ಇಷ್ಟ ಇದೆಯಾ, ಹೇಗೆ? ಬೇರೆ ಚಾಯ್ಸ್ ಇಲ್ಲ ಸರ್, ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಅಕ್ಟೋಬರ್ ತಿರ್ಗಾ ಬರೀಬೇಕು. ಅದೇ ಈ ವರ್ಷನೇ ಬಂದು ಫಿನಿಷ್ ಮಾಡಿಲ್ಲ ಅನಿಸ್ತೀನಿ.
ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ, ಕಾಲೇಜ್ಗೆ ಹೋಗೋಣ ಅಥವಾ ಈಗ ಆನ್ಲೈನ್ ಕ್ಲಾಸ್ ಹೆಂಗೂ ನಡೀತಾ ಇದೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಹೇಗೆ? ಆನ್ಲೈನ್ ಕ್ಲಾಸ್ ಕಂಟಿನ್ಯೂ ಆಗುತ್ತೆ, ಆದರೆ ಎಕ್ಸಾಮ್ ಇವಾಗ ಬೇಡ ಅಂತ ಹೇಳ್ತೀನಿ. ಯಾರು ಎಕ್ಸಾಮ್ ಕಾಲೇಜ್ ಡಿಪಾರ್ಟ್ಮೆಂಟ್ ಕೇಳಿಲ್ಲ. ಸೊ ಇಟ್ಸ್ ಓಕೆ, ಇಟ್ಸ್ ಬೆಟರ್ ಟು ರೈಟ್ ಇಟ್ ಆಫ್. ಸೊ ನಾಳೆಯಿಂದ ನೀವು ಕಾಲೇಜ್ಗೆ ಬರ್ತೀರಿ. ಇನ್ನು ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಅವರು ಏನು ಹೇಳ್ತಾರೆ ಅಂಥೇಳಿ. ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಕ್ಯೂ ಆಗಿ ನಿಂತಿರೋದು, ಯಾಕೆಂದರೆ ಇವರೆಲ್ಲರೂ ಕೂಡ ಕೋವಿಡ್ ಟೆಸ್ಟ್ ಮಾಡಿಸ್ಲಿಕ್ಕಾಗೆ ಬಂದಿರೋದು. ಸ್ಟೂಡೆಂಟ್ಸನ್ನು ಕೂಡ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಕಾಲೇಜ್ ಓಪನ್ ಆಗ್ತಾಯಿದೆ, 6 months ಕ್ಲೋಸ್ ಆಗಿತ್ತು. ಸೊ ಈಗ ಕೋವಿಡ್ ಟೈಮಲ್ಲಿ ಕಾಲೇಜ್ ಓಪನ್ ಆಗಿರೋದ್ರಿಂದ ಆನ್ಲೈನ್ ಕ್ಲಾಸ್ ಬೆಸ್ಟ್ ಅನಿಸುತ್ತಾ ಅಥವಾ ಆಫ್ಲೈನ್ ಕ್ಲಾಸ್ ಬೆಸ್ಟ್ ಅನಿಸುತ್ತಾ? ಆಫ್ಲೈನ್ ಕ್ಲಾಸ್, ಬಿಕಾಸ್ ಆನ್ಲೈನ್ ಕ್ಲಾಸಲ್ಲಿ ಅವ್ರು ಇನ್ಫಾರ್ಮೇಷನ್ ಕೊಡೋದಲ್ಲೆಲ್ಲ ಇದು ತುಂಬ ಕಷ್ಟ. ಸೊ ಆಫ್ಲೈನ್ ಕ್ಲಾಸೇ ಬೆಸ್ಟ್. ಇನ್ನು ಕೊರೋನಾ ಇನ್ನೂ ವ್ಯಾಕ್ಸಿನ್ ಸಿಕ್ಕಿಲ್ಲ. ಸೊ ಇಂಥ ಟೈಮಲ್ಲಿ ಗ್ರೂಪ್ ಗ್ಯಾದರ್ ಎಲ್ಲ ಆಗ್ತಾ ಇರ್ತದೆ. ಸೊ ಸೇಫ್ ಅಂತ ಅನಿಸಿದೆಯಾ ಈ ಕಾಲೇಜಿನ ಅಟ್ಮಾಸ್ಫಿಯರ್ ನೋಡ್ತಾ ಇದ್ದೀವಿ? ಬಟ್ ಆನ್ಲೈನ್ ಕ್ಲಾಸ್ ಇದರಲ್ಲೂ ಅಡ್ವಾಂಟೇಜ್ ಇಲ್ಲ, ಅದರಲ್ಲೂ ಅಡ್ವಾಂಟೇಜ್ ಇದೆ. ಸೊ ಅದಿನ್ನೂ ಡಿಸೈಡ್ ಮಾಡಬೇಕು ಏನು ಅಂತ. ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾ ಇದ್ದಾರೆ? ಕಾಲೇಜ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ? ಅವ್ರಿಗೆ ಆಫ್ಲೈನೇ ಬೇಕು, ಬಿಕಾಸ್ ಎಕ್ಸಾಮ್ ಆಫ್ಲೈನ್ ಎಲ್ಲ ಬರೆಯೋಕ್ಕೆ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಬಟ್ ಆನ್ಲೈನ್ ಅಂದರೆ ತುಂಬ ಅದೆಲ್ಲ MCQ ಅದೆಲ್ಲ ಇರುತ್ತಲ್ವ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ನೆಟ್ವರ್ಕ್ ಇಶ್ಯೂ ಎಲ್ಲ ಇರುತ್ತೆ. ಅದು ತಾವೇನು ಹೇಳ್ತೀರಿ? ಕಾಲೇಜ್ ಓಪನ್ ಆಗ್ತಾ ಇದೆ, ಕೋವಿಡ್ ವ್ಯಾಕ್ಸಿನ್ ಇನ್ನೂ ಸಿಕ್ಕೇ ಇಲ್ಲ. ಸೊ ಗೈಡ್ಲೈನ್ಸನ್ನು ಫಾಲೋ ಮಾಡ್ಕೊಂಡು ಕಾಲೇಜಿಗೆ ಬರ್ಬೋದು ಅಂತ ಅನ್ಸುತ್ತಾ? ಇವಾಗ ನೋಡಿದ್ರೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೋವಾಗಲೇ ಅಷ್ಟೊಂದು ಸೇಫ್ಟಿ ಇಲ್ಲ, ಯಾಕಂದರೆ ಯಾರೂ ಸೋಷಿಯಲ್ ಡಿಸ್ಟೆನ್ಸಿಂಗ್, ಫಿಸಿಕಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡ್ತಾ ಇಲ್ಲ. ಎಲ್ಲರಿಗೂ ಹೆದರಿಕೆ ಆಗ್ತಾ ಇದೆ, ಏಕೆಂದರೆ ತುಂಬ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಬರ್ತಾ ಇದ್ದಾರೆ. ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡಿಬಿಟ್ಟು ಇವಾಗ ಆಫ್ಲೈನ್ ಎಕ್ಸಾಮ್ ಇಡೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ ಸ್ಟೂಡೆಂಟ್ಸ್ಗೆಲ್ಲ. ಎಲ್ಲ ಗ್ಯಾದರ್ ಆಗ್ತಿರ್ತೀರಿ ಸ್ಟೂಡೆಂಟ್ಸ್ ಎಲ್ಲ ಒಂದು ಕಡೆಗೆ ಗುಂಪಾಗಿ ಸೇರ್ತಾ ಇರ್ತೀರಿ. ಸೊ ಮೊದಲಿನ ಮೆಮೊರೀಸ್ ಆ ರೀತಿ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಅವುಗಳೆಲ್ಲವೂ ಕೂಡ ನಿಮ್ಮ ಪರಿಗಣನೆಗೆ ಬರುತ್ತೆ. ನೋಡಿದ್ರೆ ಹಂಗೇನು ಕಾಣಿಸ್ತಾ ಇಲ್ಲ, ಬಿಕಾಸ್ ಯಾರು ಅಷ್ಟೊಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ಲಿ ಇಲ್ಲ. ಆಲ್ದೋ ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲರೂ ಬಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಹೇಳಿದ್ರು, ಯಾರು ಅಷ್ಟೊಂದು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅನಿಸುತ್ತೆ. ಸೊ ಸ್ವಲ್ಪ ಭಯನೇ. ಯಾಕಂದರೆ ಕಾಲೇಜ್ ಅಂದ್ಕೊಳ್ಳೇ ಅದೇನಾಗುತ್ತೆ, ಮೊದಲಿನ ಕೋವಿಡ್ ಪೂರ್ವವಾಗಿ ಯಾವ ರೀತಿಯಾಗಿ ಇರ್ತಿದ್ವು ಅದೇ ರೀತಿ ಇರೋ ಚಾನ್ಸಸ್ ಜಾಸ್ತಿ. ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಭಾಳ ಕಷ್ಟ ಅಂತ. ಇನ್ನು ಕೆಲವು ಸ್ಟೂಡೆಂಟ್ಸನ್ನು ಮಾತಾಡ್ಸ್ತಾ ಹೋಗೋಣ. ಸರ್ ಕೋವಿಡ್ ಇನ್ನೂ ವ್ಯಾಕ್ಸಿನ್ ಸಿಕ್ಕಿಲ್ಲ. ಸೊ ಈ ಟೈಮಲ್ಲಿ ಕಾಲೇಜ್ ಆರಂಭ ಆಗ್ತಾ ಇದೆ. ಕನ್ನಡ. ಓಕೆ, ಇನ್ನೂ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಮೇಡಮ್, ಓಕೆ ಕೋವಿಡ್ ಟೈಮಲ್ಲಿ ಇನ್ನೂ ವ್ಯಾಕ್ಸಿನ್ ಸಿಕ್ಕಿಲ್ಲ. ಸೊ ಈ ಟೈಮಲ್ಲಿ ಕಾಲೇಜ್ ಓಪನ್ ಆಗ್ತಾ ಇದೆ. ನೀವು ಕಾಲೇಜ್ಗೆ ಬರ್ಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಫ್ರೆಂಡ್ಸು, ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ? ಆ್ಯಕ್ಚುಲಿ ನಮ್ಮ ಪೇರೆಂಟ್ಸ್ ಅಗ್ರಿ, ಬಟ್ ಆದ್ರೂ ಅವ್ರಿಗೆ ಸ್ವಲ್ಪ ಭಯ ಇರುತ್ತಲ್ಲ. ದ ಕಂಡೀಷನ್ ಯು ಡೋಂಟ್ ನೋ ಹೆಂಗಿರುತ್ತೆ, ಎಲ್ಲರೂ ಸೇಫ್ ಝೋನಿಂದ ಬರ್ತಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ. ಬಟ್ ಸ್ಟಿಲ್ ಎಜುಕೇಷನ್ ಬೇಕಾದಾಗ ಅವ್ರಿಗೆ ಓಕೆ ಅನಿಸಿದಾಗ ಅವ್ರು ಕಳಿಸ್ತಾರೆ. ಈಗ ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾ ಇದ್ದಾರೆ? ಈಗ ಕಾಲೇಜ್ ನಾಳೆಯಿಂದ ಆರಂಭ ಆಗ್ತಿದೆ. ನಮ್ಮ ಪೇರೆಂಟ್ಸ್ಗೆ ಒಬ್ಜೆಕ್ಷನ್ ಏನೂ ಇಲ್ಲ, ಯಾಕಂದರೆ ಬಿಕಾಸ್ ನಾವು ಚೆನ್ನಾಗಿರ್ತೀವಲ್ಲ. ಅಂದರೆ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಅಂದರೆ ಸ್ಯಾನಿಟೈಸ್ ಮಾಡ್ತೀವಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಸೊ ನಾವು ನಮ್ಮ ಬಗ್ಗೆ ಕೇರ್ ಮಾಡಿದಾಗ ಅವ್ರಿಗೆ ಭಯ ಏನೂ ಅನಿಸೋದಿಲ್ಲ ಅನಿಸುತ್ತೆ. ಕೋವಿಡ್ ಬಿಫೋರು ಮೊದಲೆಲ್ಲ ಟ್ರೂಪ್ ರೀತಿ ಇರ್ತಾಯಿದ್ರು. ಹೊರಗಡೆ ಕ್ಯಾಂಟೀನ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಜೊತೆಯಾಗಿ ಹೋಗ್ತಾಯಿದ್ರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗ್ತಿದ್ದಿಲ್ಲ. ಬಟ್ ಈಗೆಲ್ಲ ಅವನ್ನೆಲ್ಲ ಮೇಂಟೈನ್ ಮಾಡೋದು ನಿಜವಾಗ್ಲೂ ಪ್ರಾಕ್ಟಿಕಲಿ ಆಗುತ್ತಾ? ಆ್ಯಕ್ಚುಲಿ ನನ್ನ ಪ್ರಕಾರ ಅದೆಲ್ಲ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಈ ಹ್ಯೂಮನ್ ಟೆಂಡೆನ್ಸಿ ಏನು ಅಂದರೆ ಅವ್ರಿಗೆ ಎಲ್ಲ ಬೇಗ ಆಗಬೇಕು ಅನ್ನೋವಾಗ ಅವ್ರಿಗೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್, ಈ ಥರ ಕೋವಿಡ್ ಎಲ್ಲ ಇದೆ, ಅದೇನು ಗ್ಯಾಪ್ನ ಬರೋದಿಲ್ಲ. ಅವ್ರ ಕೆಲಸ ಆದರೆ ಸಾಕು. ಸೆಲ್ಫಿಶ್ ಮೈಂಡೆಡ್ ಸಮ್ ಪೀಪಲ್, ಎಲ್ಲರೂ ಅಲ್ಲ. ಆ ಥರ ಇರುವಾಗ ಅವ್ರಿಗೆಲ್ಲ ನಮ್ಮದು ಬೇಗ ಆದರೆ ನಮಗೆ ಸಾಕು. ನಮ್ಮ ಹೆಲ್ತ್ ಆ ಟೈಮಲ್ಲಿ ಅವ್ರಿಗೆ ಹೆಲ್ತ್ ಕೂಡ ಗ್ಯಾಪ್ನ ಬರೋದಿಲ್ಲ. ನಾನು ಅದೇ ಹೇಳ್ತೀನಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಹ್ಯೂಮನ್ ಟೆಂಡೆನ್ಸಿ. ಎಲ್ಲ ಬೇಗ ಆಗಬೇಕು, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ಎಡಭಾಗದಲ್ಲೂ ಕೂಡ ಸಾಕಷ್ಟು ಜನ ಇವರೆಲ್ಲ ನಿಂತಿರೋದು ಕೋವಿಡ್ ಟೆಸ್ಟ್ ಮಾಡಿಸ್ಲಿಕ್ಕಾಗಿ. ಎಲ್ಲರೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ.
ಮೇಡಮ್ ಕಾಲೇಜ್ ಆರಂಭ ಆಗ್ತಾ ಇದೆ, ನೀವು ಕಾಲೇಜ್ ಬರಲಿಕ್ಕೆ ಇಷ್ಟಪಡ್ತೀರಾ ನಾಳೆಯಿಂದ? ಯಾಕಂದರೆ ಇನ್ನೂ ಕೋವಿಡ್ ವ್ಯಾಕ್ಸಿನ್ ಸಿಕ್ಕಿಲ್ಲ, ಪ್ರಿಕಾಷನ್ಸು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಅಂತ ಅನಿಸಿದೆಯಾ? ಹೌದು, ಪ್ರಿಕಾಷನ್ಸ್ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಆ್ಯಂಡ್ ನಾವು ಎಕ್ಸಾಮ್ಸ್ ಬರಿಬೇಕಾದ್ರೆ ಬೆಂಚ್ ಮೇಲೆ ಕೂತಿರ್ತೀವಿ, 3 hours ಕೂತ್ಕೊಂಡು ಎಕ್ಸಾಮ್ ಬರಿತೀವಿ ಅಂದರೆ ಅವ್ರು ಹೆಂಗೆ ಗ್ಯಾರಂಟಿ ಕೊಡೋಕ್ಕಾಗತ್ತೆ? ಬೇರೆ ಸ್ಟೇಟ್ಸಿಂದ ಎಲ್ಲ ಬರ್ತಿದ್ದಾರೆ, ಅವ್ರನ್ನ ಕ್ವಾರಂಟೈನ್ ಆಗಿದಾರೋ ಇಲ್ವೋ ನೋಡೋಕ್ಕೂ ಆಗಲ್ಲ. ಟೆಸ್ಟ್ ಮಾಡಿಸ್ಬಿಟ್ರೆ ವಾಟ್ ಅಬೌಟ್ ಬಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಏನಾದರೂ ಇಫ್ ದೇ ಕ್ಯಾಚ್ ಅ ವೈರಸ್, ನಮಗೆ ಸೇಫ್ಟಿ ಏನು ಹೆಂಗೆ ಗೊತ್ತಾಗಬೇಕು? ಆನ್ಲೈನ್ ಮಾಡ್ಬೋದಾಗಿತ್ತಲ್ವಾ? ಆಫ್ಲೈನ್ ಬಂದ್ಬಿಟ್ಟು ನಮ್ಗೆ ಆಪ್ಷನ್ ಕೂಡ ಕೊಡಲಿಲ್ಲ ಇವರು, ಆನ್ಲೈನ್ ಅಥವಾ ಆಫ್ಲೈನ್ ಅಂತ. ಸೊ ಬಂದು ಬರೀಲೇಬೇಕಾಗುತ್ತೆ. ಗೈಡ್ಲೈನ್ಸ್ ಇರೋದು ನೀವು ಬರಲೇಬೇಕಂತೇನಿಲ್ಲ, ಪೇರೆಂಟ್ಸ್ ಸಿಗ್ನೇಚರ್ ಮಾಡಿದ್ರೆ ಮಾತ್ರ, ಒಪ್ಪಿಗೆ ಕೊಟ್ಟರೆ ಮಾತ್ರ ಬರಬೇಕು ಅಂತಿರೋದು. ಆಮೇಲೆ ಅಟೆಂಡೆನ್ಸ್ ಕೂಡ ಈ ಇಯರ್ ಕಂಪಲ್ಸರಿ ಅಂತಲೂ ಇಲ್ಲ. ಎಕ್ಸಾಮ್ ಬರಿಬೇಕಲ್ವಾ? ನಾವು ಹೈಯರ್ ಎಜುಕೇಷನ್ ಪರ್ಸ್ಯೂ ಮಾಡಬೇಕು ಅಂದರೆ ಎಕ್ಸಾಮ್ಸ್ ಮುಗಿಸ್ಕೊಳ್ಳೇಬೇಕಲ್ವಾ? ಸೊ ಅದು ಆಪ್ಷನ್ ಕೊಟ್ಟಿಲ್ಲ ನಮಗೆ, ಬೇರೆ ಯಾವ ಆಪ್ಷನ್ನೂ ಇಲ್ಲ, ಎಕ್ಸಾಮ್ ಬರೀಲೇಬೇಕು. ಆಫ್ಲೈನ್ ಆಪ್ಟ್ ಮಾಡೋಕ್ಕೂ ಆನ್ಲೈನ್ ಆಫ್ಲೈನ್ ಆಪ್ಷನ್ ಕೊಟ್ಟಿದ್ರೆ ಅದೊಂಥರ, ಬಟ್ ಕೊಡಲೇ ಇಲ್ಲ ಆಪ್ಷನ್. ಆಫ್ಲೈನ್ ಇರ್ತೀವಿ ಬನ್ನಿ ಅಂತ ಹೇಳಿದ್ರು. ನಿಮ್ಮ ಪ್ರಕಾರ ಏನು ಹೇಳ್ತೀರಿ? ಅಂದರೆ ವ್ಯಾಕ್ಸಿನ್ ಸಿಗೋರಿಗೂ ಕಾಲೇಜ್ ಓಪನ್ ಆಗಬಾರ್ದು ಅಂತನಾ, ಹೇಗೆ? ವ್ಯಾಕ್ಸಿನ್ ಸಿಗೋವರೆಗೂ ಕಾಲೇಜ್ ಓಪನ್ ಮಾಡಿದ್ರು ಇಷ್ಟು ಜನ ಬಂದಿದ್ದೀವಿ, ಸ್ಟ್ರೆಂತ್ ಕಡಿಮೆ ಇದ್ದಿದ್ರೆ ಅವಾಗ ಏನಾದರೂ ಹೇಳ್ಬೋದಾಗಿತ್ತು. ಬಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ತುಂಬ ಜಾಸ್ತಿ ಇದ್ದಾರೆ. ಸೊ ಆನ್ಲೈನನ್ನೇ ಮಾಡ್ಬೋದಾಗಿತ್ತು ಕ್ಲಾಸಸ್ಸು. ಸೊ ಇದು ನೆಸೆಸರಿ ಇರಲಿಲ್ಲ ಕ್ಯಾಂಪಸ್ ಓಪನ್ ಮಾಡೋಕ್ಕೆ ಬೇಗ. ಇದು ಕಾಲೇಜ್ ಓಪನ್ ಆಗೋದನ್ನು ನೋಡಿಕೊಂಡು ಹೈಸ್ಕೂಲು ಪ್ರೈಮರಿ ಎಲ್ಲ ಓಪನ್ ಮಾಡಬೇಕು ಅಂತಿದ್ದಾರೆ. ಅವು ಭಾಳ ಕಷ್ಟ, ಯಾಕಂದರೆ ಕಾಲೇಜು ಸ್ಟೂಡೆಂಟ್ಸೇ. ಹೌದು, ಅವ್ರು ಚಿಕ್ಕ ಮಕ್ಕಳು, ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಮರ್ತು ಹೋಗ್ತಾರೆ. ಮಾಸ್ಕ್ ಚೆನ್ನಾಗಿದೆ ಅಂತ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಏನು ಮಾಡ್ತಾರೆ? ಚಿಕ್ಕ ಮಕ್ಕಳಲ್ವ, ನಾವು ಅವ್ರನ್ನ ಎಷ್ಟು ಅಂತ ಡಿಸಿಪ್ಲಿನ್ ಮಾಡೋಕ್ಕಾಗುತ್ತೆ? ಸೊ ಅದನ್ನ ಕಷ್ಟ ಬಹುತೇಕ ಪೃಥ್ವಿರಾಜ್. ಯಾಕಂದರೆ ಸ್ಟೂಡೆಂಟ್ಸ್ಗಳು ಯಾಕಂದರೆ ಕೋವಿಡ್ ಇದೆ ಅನ್ನೋದು ಕೂಡ ಮರೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಪೃಥ್ವಿರಾಜ್. ಈ ರೀತಿಯಾದ ಅಭಿಪ್ರಾಯಗಳು ಸಿಗ್ತಾ ಇರೋದು. ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಆರಂಭಕ್ಕೆ ಸಿದ್ಧತೆ ನಡೀತಾ ಇದೆ. ಮಾರ್ಕ್ ಹಾಗೂ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಕ್ಲಾಸ್ ರೂಮ್ ಸ್ವಚ್ಛತೆ ಹಾಗೂ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಕಾಲೇಜಿನ ಸಿಬ್ಬಂದಿ. ಎಂಟ್ರಿಗೆ ಥರ್ಮಲ್ ಸ್ಕ್ಯಾನ್ ಹಾಗೂ ಸ್ಯಾನಿಟೈಸ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. 18ನೇ ತಾರೀಕು ಕಾಲೇಜು ಪ್ರಾರಂಭಿಸುವುದಾಗಿ ಉಪನ್ಯಾಸಕ ಪ್ರಕಾಶ್ ಹೇಳಿಕೆಯನ್ನು ನೀಡಿದ್ದಾರೆ. ನಾಳೆ ಯಾವ ರೀತಿಯಾಗಿದೆ ಸಿದ್ಧತೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಾಳೆಯಿಂದ ಪದವಿ ಕಾಲೇಜುಗಳು ಆರಂಭದ ಹಿನ್ನೆಲೆಯಲ್ಲಿ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮೊ ಮತ್ತು ಪದವಿ ಕಾಲೇಜಿನ ಫೈನಲ್ ಇಯರ್ನ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ಕ್ಲಾಸ್ಗಳು ಪ್ರಾರಂಭವಾಗುವ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನ ಕಾಲೇಜುಗಳ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸ್ಟೂಡೆಂಟ್ ಬರೋ ಹಿನ್ನೆಲೆಯಲ್ಲಿ ಅವ್ರು ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ನಾವೀಗ ಬಸವನಗುಡಿ ನ್ಯಾಷನಲ್ ಕಾಲೇಜಿನ ಬಳಿ ಇದ್ದೇವೆ. ಈಗ ನೋಡ್ಬೋದು ಎಲ್ಲ ಕೂಡ ಈಗಾಗಲೇ ನಾಳೆ ಪ್ರಾರಂಭ ಹಿನ್ನೆಲೆಯಲ್ಲಿ ಇಲ್ಲಿ ರೌಂಡ್ ಸರ್ಕಲ್ಗಳನ್ನು ಮಾಡಿದ್ದಾರೆ. ಈ ಸರ್ಕಲ್ಗಳನ್ನು ಏನು ರೌಂಡ್ ಮಾರ್ಕ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾರ್ಕಿಂಗ್ ಮಾಡಿದ್ದಾರೆ. ಮತ್ತು ಟೆಂಪ್ರೇಚರ್ ಚೆಕ್ ಮಾಡೋಕ್ಕೂ ಇಲ್ಲಿ ಒಬ್ಬರ ಏನು ಸೆಕ್ಯೂರಿಟಿ ಇರ್ತಾರೆ, ಅವ್ರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ಅವ್ರಿಗೂ ಕೂಡ ಒಂದು ಮಿಷನ್ಸನ್ನು ಕೊಟ್ಟಿರುವಂಥದ್ದು. ಅದಲ್ಲದೆ ಈಗಾಗಲೇ ಸ್ಯಾನಿಟೈಸ್, ಯಾರೇ ವಿದ್ಯಾರ್ಥಿ ಬಂದರೂ ಕೂಡ ಈ ಒಂದು ರೌಂಡ್ ಮಾರ್ಕ್ ಏನಿದೆ ಇದರಲ್ಲಿ ನಿಂತ್ಕೊಂಡು ಎಲ್ಲ ಕೂಡ ಅವರು ಸ್ಯಾನಿಟೈಸ್ ಮಾಡ್ಕೊಳ್ಬೇಕಾಗುತ್ತೆ. ಫೈನಲ್ ಇಯರ್ ಡಿಗ್ರಿ ವಿದ್ಯಾರ್ಥಿಗಳು ಏನು ಬಂದ ಸಂದರ್ಭದಲ್ಲಿ ಯಾವ ಕೂಡ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸಲ್ಲೇ ಬರಬೇಕಾಗುತ್ತೆ. ಈಗಾಗಲೇ ಎಲ್ಲ ತರಗತಿಗಳಿಗೆ ಹೋಗುವಂತಹ ಎಲ್ಲ ಒಂದು ಏನು ರೂಟ್ ಏನಿದೆ ಆ ರೂಟಲ್ಲೆಲ್ಲ ಕೂಡ ಈ ಥರ ರೌಂಡ್ ಮಾರ್ಕ್ ಮಾಡ್ತಾ ಇದ್ದಾರೆ, ಅಂದರೆ ಸರ್ಕಲ್ಗಳು ಮಾಡ್ತಾ ಇದ್ದಾರೆ. ಆ ಸರ್ಕಲ್ಗಳಲ್ಲೇ ಅವ್ರು ನಿಂತ್ಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳು ಇಷ್ಟೇ ಇದ್ರು ಬಂದರೂ ಕೂಡ ಏನು ಒಬ್ಬೊಬ್ಬರು ಏನು ಗುಂಪಾಗಿ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಥರ ಈಗಾಗಲೇ ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಿಪ್ರೇಷನ್ಸನ್ನು ಮಾಡ್ತಾ ಇರುವಂಥದ್ದು. ಅದಲ್ಲದೆ ಈಗ ಕ್ಲಾಸ್ ತರಗತಿಗಳಿಗೆಲ್ಗೂ ಕೂಡ ಅವರು ಸ್ಯಾನಿಟೈಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತಿರೋದು. ಅದಲ್ಲದೆ ಈಗಾಗಲೇ ತರಗತಿಗಳೇನಿದ್ದಾವೆ, ಫೈನಲ್ ಇಯರ್ ಡಿಗ್ರಿ ತರಗತಿಗಳೇನಿದ್ದಾರೆ ಅದೆಲ್ಲ ಕೂಡ ಸ್ವಚ್ಛವನ್ನು ಮಾಡಿ ಈಗಾಗಲೇ ಸ್ಯಾನಿಟೈಸ್ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಸರ್, ಈಗ ನಾಳೆಯಿಂದ ಕ್ಲಾಸಸ್ ಪ್ರಾರಂಭ ಆಗ್ತಾ ಇದೆ ಇದ್ರ ಫೈನಲ್ ಇಯರ್ ಇದ್ರದ್ದು. ಈಗ ನಿಮ್ಮ ಕಾಲೇಜಿನಲ್ಲಿ ಯಾವ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀರಿ ಕೋವಿಡ್-19 ಹಿನ್ನೆಲೆಯಲ್ಲಿ? ಸರ್, ಸರ್ಕಾರ ಏನು ಒಂದು ಆದೇಶವನ್ನು ಹೊರಡಿಸಿತ್ತು, ಆ ಆದೇಶದ ಪ್ರಕಾರ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು, ಸೆಕ್ರೆಟರಿ ಅವರು ಅಥವಾ ನಮ್ಮ ಪ್ರಾಂಶುಪಾಲರ ಆದೇಶ ಏನಿತ್ತು ಅದರ ಪ್ರಕಾರ ಪ್ರತಿಯೊಂದು ಈಗ 3 ದಿನ ರಜೆ ಸಿಕ್ಕಿರೋದ್ರಿಂದ ತುಂಬ ನೀಟಾಗಿ ನಾವು ಸ್ಯಾನಿಟೈಸ್ ಮಾಡ್ಕೊಳ್ತಾ ಇದ್ದೀವಿ. ಯಾವ್ಯಾವ ಕ್ಲಾಸ್ಗಳು ಇರ್ತಿತ್ತು ಆ ಕ್ಲಾಸ್ಗೆ ಒಂದಲ್ಲ 3 ಸಲ ನಾವು ಸ್ಯಾನಿಟೈಸ್ ಮಾಡ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ಬರ್ತಾರೆ, ಫ್ರೆಂಡ್ ಸರ್ಕಲ್ ಸೇರ್ತಾರೆ, ಗುಂಪಾಗಿ ಕೂತ್ಕೊಳ್ಳೋದು ಮಾತಾಡೋದು, ಆ ಥರ ಸಂದರ್ಭದಲ್ಲಿ ಏನಾದರೂ ಅವ್ರು ಮೊದಲು ಬೆಳಗ್ಗೆ ಬಂದ ಸಂದರ್ಭ ಅವೇರ್ನೆಸ್ ಮೂಡಿಸೋದು ಅಂತ ಪ್ಲಾನ್. ಈಗಾಗಲೇ ನಾವು ಎಲ್ಲ ಒಂದು ವೀಡಿಯೋಸ್ನ ಮಾಡಿ ನಮ್ಮ ಕಾಲೇಜಿನಲ್ಲಿ ವೆಬ್ಸೈಟ್ನಲ್ಲಿ ಲಿಂಕ್ ಮಾಡಿ ಕಳಿಸಿದ್ದೀವಿ. ಎಲ್ಲ ಅವ್ರವ್ರ ನೆಚ್ಚಿನ ಕ್ಲಾಸ್ ಟೀಚರ್ಸ್ಗಳಲ್ಲಿ ಮಾತಾಡ್ಸಿದ್ದೀವಿ. ಈ ಥರ ಬಂದಾಗ ನೀವು ಏನೇನು ಸುರಕ್ಷತೆ ಕ್ರಮಗಳನ್ನ ತಗೋಬೇಕು, ಎಲ್ಲಿ ನಿಲ್ಲಬೇಕು ಅನ್ನೋದನ್ನ ನಾವು ಹೇಳಿದ್ದೀವಿ ಆಗಲೇ. ಸೊ ನಾವು ಎಂಟ್ರೆನ್ಸಲ್ಲಿ ನಮ್ಮದೇ ಒಂದು ಟಾಸ್ಕ್ ಫೋರ್ಸ್ ಟೀಮ್ ಇದೆ, ಪ್ರಾಂಶುಪಾಲರು
ಡಾಕ್ಟ್ರು ನಮ್ಮನ್ನು ಟೀಮ್ ಮಾಡಿದ್ದಾರೆ. ನಾವು ಬಂದ ತಕ್ಷಣ ನಾವು ಅವ್ರಿಗೆ ಹೇಳ್ತೀವಿ ಇಂಥ ಜಾಗದಲ್ಲಿ ಇರಬೇಕು, ಈ ರೀತಿ ನೀವು ಎಲ್ಲಂದ್ರಲ್ಲಿ ಜೊತೆಗೆ ಸೇರಬೇಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕನ್ನು ಕಂಪಲ್ಸರಿ ಹಾಕಿ, ಮಾಸ್ಕನ್ನು ತೆಗೆದು ಅಲ್ಲಿ ಓಡಾಡೋದು ಬೇಡ ಅನ್ನೋದು ನಾವು ಅವ್ರಿಗೆ ಒಂದು ಡೈರೆಕ್ಷನ್ಸ್ನ ಕೊಡ್ತಾ ಇದ್ದೀವಿ. ಎಷ್ಟು ಜನ ವಿದ್ಯಾರ್ಥಿಗಳು ನಾಳೆ ಬರ್ತಾ ಇದ್ದಾರೆ ಸರ್ ಟೋಟಲ್ ಫೈನಲ್ ಇಯರ್ ಡಿಗ್ರಿ? 50% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಬಂದಿರತಕ್ಕಂಥ ಡೀಟೇಲ್ಸ್ ಪ್ರಕಾರ ಈಗ ನಮ್ಮಲ್ಲಿ ನಾವು 400 ಜನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿದ್ರೆ ಒಂದು 200ರಿಂದ 220 ಜನ ವಿದ್ಯಾರ್ಥಿಗಳು ಬರ್ಬೋದು ಅಂತ ಬಂದಾಗಲೇ ಗೊತ್ತಾಗುತ್ತೆ ಸರ್. ಯಾಕೆಂದರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಹೆಂಗಿದೆ ಅದೆಲ್ಲ ನೋಡಬೇಕು. ಮೊದಲನೇ ದಿನ ರೆಸ್ಪಾನ್ಸ್ ಕಡಿಮೆ ಇರ್ತದೆ. ಸೊ ಅದರಿಂದ ನಾವು ಒಂದಿನ ಪ್ರಿಪ್ರೇಷನ್ಗೆ 18ನೇ ತಾರೀಕು ನಾವು ಮಾಡ್ತಾಯಿದ್ದೀವಿ, ಕಾಲೇಜ್ ಪ್ರಾರಂಭ ಮಾಡ್ತಾಯಿದ್ದೀವಿ. ಸೊ ಬರ್ಬೋದು, ಒಂದು 180ರಿಂದ 200 ಜನ ಬರ್ಬೋದು. ಅದನ್ನು ಬ್ಯಾಚಸ್ ಮಾಡಿದ್ದೀವಿ. ಹೌದು ಸರ್, 18ಕ್ಕೆ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಸರ್. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾಧರ್ ವಾಗ್ತಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ನಾಗರಬಾವಿಯ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ಅಂತಿಮ ಸಿದ್ಧತೆ ನಡೀತಾ ಇದೆ. ಕಾಲೇಜು ಆವರಣದಲ್ಲಿ ಸಾಮಾಜಿಕ ಅಂತರದ ಗುರುತು ಮಾಡಲಾಗ್ತಾ ಇದೆ. ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸರ್, ಟೆಂಪರೇಚರ್ ಚೆಕ್ ಮಾಡಲಾಗುತ್ತೆ. ತರಗತಿಗಳಿಗೆ ಪ್ರತಿದಿನ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ವಿದ್ಯಾರ್ಥಿ ಸಂಖ್ಯೆಗೆ ಅನುಗುಣವಾಗಿ ಬೆಳಗ್ಗೆ ಮಧ್ಯಾಹ್ನ ಪ್ರತ್ಯೇಕ ಸೆಮಿಸ್ಟರ್ ತರಗತಿಗಳು ನಡೆಯುತ್ತೆ. ಈಗ ನಾವು ಕಾಲೇಜ್ಗೆ ಬರಲಿಕ್ಕೆ ಮುಂಚೆ ಬೆಂಗಳೂರು ಯೂನಿವರ್ಸಿಟಿಯ ಪ್ರಕಾರ ಒಂದು ಫಾರ್ಮ್ ಇದೆ. ಆ ಫಾರ್ಮನ್ನು ಅವ್ರು ಫಿಲಪ್ ಮಾಡ್ಕೊಂಡು ಬರಬೇಕು. ಅದಲ್ಲದೆ ನಾವು ಕಾಲೇಜಿಂದ ಕೂಡ ಒಂದು ಗೂಗಲ್ ಫಾರ್ಮ್ ಮಾಡಿದ್ದೀವಿ. ಅದರಲ್ಲಿ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಅಕ್ಸೆಪ್ಟೆನ್ಸ್ ಲೆಟರ್, ಅಂದರೆ ಅವರು ನಿರಾಕ್ಷೇಪಣಾ ಪತ್ರ ಅವರು ತೊಗೊಂಡು ಬರಬೇಕಾಗುತ್ತೆ. ತೊಗೊಂಡು ಬಂದ ನಂತರವೇ ನಾವು ಕಾಲೇಜ್ ಒಳಗಡೆ ಎಂಟ್ರಿ ಮಾಡ್ತೀವಿ. ಹಾಗೆ ಬಂದರೆ ಮತ್ತು ಜೊತೆಗೆ ಕೋವಿಡ್ ಟೆಸ್ಟನ್ನು ಕೂಡ ಮಾಡಿರಬೇಕು ಅಂತ ಹೇಳಿ ಒಂದು ಕಡ್ಡಾಯವಾದಂಥ ನಿಯಮ ಇದೆ. ಅದನ್ನು ಮಾಡಿಕೊಂಡೇ ಬರಬೇಕಾಗುತ್ತೆ 100%. ಇನ್ನು ನಾಳೆಯಿಂದ ಮೈಸೂರಿನ ಮಹಾರಾಣಿ ಕಾಲೇಜು ಆರಂಭವಾಗ್ತಾ ಇದೆ. ಮಹಾನಗರ ಪಾಲಿಕೆ ಸಿಬ್ಬಂದಿಯಿಂದ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಕೊಠಡಿಗಳನ್ನು, ಆವರಣವನ್ನು, ಕಚೇರಿ ಸೇರಿದಂತೆ ಇಡೀ ಕಾಲೇಜು ಸ್ಯಾನಿಟೈಸ್ ಆಗ್ತಾ ಇದೆ. ತಿಂಗಳಿಂದಲೂ ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದೋ, ನಾಳೆಯಿಂದ ಆಫ್ಲೈನ್ ತರಗತಿಗಳು ಆರಂಭ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು, ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅನ್ನೋ ಒಂದು ಮಾರ್ಗಸೂಚಿ ಬಿಡುಗಡೆ ಆಗಿತ್ತು. ಅದಕ್ಕೆ ಅನುಗುಣವಾಗಿ ನಾವೀಗಾಗಲೇ ಇವತ್ತು ರಜಾ ದಿನ ಆದರೂ ಕೂಡ ನಮ್ಮ ಮೈಸೂರು ನಗರ ಪಾಲಿಕೆಯ ಸಹಾಯದೊಂದಿಗೆ ನಾವು ಎಲ್ಲ ಕೊಠಡಿಗಳನ್ನು, ಎಲ್ಲ ಕಾರಿಡಾರನ್ನು ಸ್ಯಾನಿಟೈಸ್ ಮಾಡಲಾಗಿದೆ. ಮತ್ತು ವಿದ್ಯಾರ್ಥಿಗಳು ಬರುವಂತಹ ಪ್ರವೇಶದ್ವಾರಗಳಲ್ಲಿ ಸ್ಯಾನಿಟೈಸ್ ಮಾಡ್ಕೊಂಡು ಮತ್ತು ಥರ್ಮಲ್ ಸ್ಕ್ಯಾನಿಂಗನ್ನು ಮಾಡ್ಕೊಂಡು ಒಳಬರುವಂಥ ವ್ಯವಸ್ಥೆಯ ಸಿದ್ಧತೆ. ನಮ್ಮ ಮನೆಯಲ್ಲಿ ಕುಳಿತು ಸಾಕಾಗಿದೆ, ನಾನು ನಾಳೆಯಿಂದಲೇ ಕಾಲೇಜಿಗೆ ಹೋಗ್ತೀನಿ, ಆನ್ಲೈನ್ ಕ್ಲಾಸ್ಗಿಂತ ಆಫ್ಲೈನ್ ಕ್ಲಾಸ್ ಬೆಸ್ಟ್, ಹೀಗಂತ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ BSc ಕಲಿತಾ ಇರುವಂಥ ಅಂತಿಮ ವರ್ಷದ ವಿದ್ಯಾರ್ಥಿ ಅಮೃತ ಹೇಳಿದ್ದಾರೆ. ಅದೇ ಅಶ್ವಿನಿ ಪೋಷಕರು ಕೂಡ ತಮ್ಮ ಮಗಳನ್ನು ಕಾಲೇಜಿಗೆ ಕಳುಹಿಸಲಿಕ್ಕೆ ಉತ್ಸುಕರಾಗಿದ್ದಾರೆ. ನಾಳೆಯಿಂದ ರಾಜ್ಯಾದ್ಯಂತ ಕಾಲೇಜುಗಳು ಆರಂಭವಾಗ್ತಾ ಇದ್ದಾರೆ. ಆದರೆ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿದೆ ಹಾಗೂ ವಿದ್ಯಾರ್ಥಿಗಳ ಪೋಷಕರ ಮನಸ್ಥಿತಿ ಹೇಗಿದೆ, ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಮೈಸೂರಿನಲ್ಲಿ ಫೈನಲ್ ಇಯರ್ ಓದ್ತಾ ಇರುವಂಥ ಪದವಿ ವಿದ್ಯಾರ್ಥಿನಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಹೇಳಿ, ನಿಮ್ಮ ಹೆಸರೇನು, ಏನು ಓದ್ತಾ ಇದ್ದೀರಾ, ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ? ಮೊದಲನೇ ಪ್ರಶ್ನೆ ಮತ್ತು ನೇರವಾದ ಪ್ರಶ್ನೆ, ನಾಳೆಯಿಂದ ಕಾಲೇಜ್ ಓಪನ್ ಆದರೆ ನೀವು ಕಾಲೇಜಿಗೆ ಹೋಗೋಕ್ಕೆ ಸಿದ್ಧ ಇದ್ದೀರಾ? ನನ್ನ ಹೆಸರು ಅಮೃತ ಅಂತ, ಮಹಾರಾಣಿ ಸೈನ್ಸ್ ಕಾಲೇಜಲ್ಲಿ ಓದ್ತಾ ಇರೋದು, BSc ಫೈನಲ್ ಇಯರ್. ವಿ ಆರ್ ಆಲ್ರೆಡಿ ನಾವು ತುಂಬ ಫಿಕ್ಸ್ ಆಗಿದ್ದೀವಿ. ನಮಗೆ ಮುಂಚೆಯಿಂದನೂ ಕಾಲೇಜ್ ಸ್ಟಾರ್ಟ್ ಆಗಬೇಕು ಅಂತಲೇ ಇತ್ತು. ನಾವು ಕೋವಿಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ನೆಗೆಟಿವ್ ಬಂದಿದೆ, ನಾವು ಫಿಕ್ಸ್ ಆಗಿದ್ದೀವಿ, ಹೋಗ್ತೀವಿ. ನಾಳೆಯಿಂದ ಕಾಲೇಜಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಎಲ್ಲ ಪ್ರಿಪ್ರೇಷನು ಎಲ್ಲ ಇದೆ. ಪೇರೆಂಟ್ಸ್ ಕಡೆಯಿಂದನೂ ನಮ್ಗೆ ಒಪ್ಪಿಗೆ ಇದೆ. ಫಸ್ಟ್ ಡೇ ಹೋಗಿ ಏನೇನಿರುತ್ತೆ, ಹೆಂಗಿರುತ್ತೆ ಅಂತ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಷ್ಟು ದಿನಗಳ ಕಾಲ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇತ್ತು, ಯಾವ್ದು ನಿಮಗೆ ಬೆಸ್ಟ್ ಅನಿಸುತ್ತೆ ಮೇಡಮ್? ಈಗ ಆ್ಯಕ್ಚುಲಿ ನಮಗೆ ಆಫ್ಲೈನೇ ಬೆಸ್ಟ್ ಅಂತ ಅನಿಸಿದೆ. ಯಾಕಂದರೆ ನಾವು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನಮಗೆ ಅರ್ಧ ಲ್ಯಾಬಿಂದನೇ ನಮಗೆ ಅರ್ಧ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ. ಆನ್ಲೈನಲ್ಲಿ ಅಂದರೆ ಈಗ ಕೆಮಿಸ್ಟ್ರಿ ಏನೋ ಒಂದು ರಿಯಾಕ್ಷನ್ ಬರೀತಾ ಇರ್ತಾರೆ, ರಿಯಾಕ್ಷನ್ ಮಾಡ್ತಾ ಇರ್ತಾರೆ, ನಮಗೆ ಅದು ಅರ್ಥನೂ ಆಗಲ್ಲ ಅಲ್ಲಿ. ಅದೇ ನಾವು ಲ್ಯಾಬಲ್ಲಿ ನೋಡಿರ್ತೀವಿ, ಓ ಹಿಂಗೆ ಅಂತ ಗೊತ್ತಾಗುತ್ತೆ. ಈಗ ಫ್ಯಾಮಿಲಿಯವರು ಒಪ್ಪಿಗೆ ಪತ್ರವನ್ನು ಸಹ ಕಡ್ಡಾಯವಾಗಿ ತಗೊಂಡು ಹೋಗಬೇಕು ಮತ್ತು ಕೊರೋನಾ ಟೆಸ್ಟ್ ಮಾಡಿಸ್ಬೇಕು. ಇದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿದ್ದೀರಾ ಹೇಗೆ? ಟು ಬಿ ಫ್ರ್ಯಾಂಕ್, ನಮ್ಮ ಮನೇಲಿ ಫಸ್ಟಿಂದನೂ ಕಾಲೇಜ್ ಸ್ಟಾರ್ಟ್ ಆಗಬೇಕು ಅಂತಲೇ ಇತ್ತು. ಯಾಕಂದರೆ ವಿ ವರ್ ಕಂಪ್ಲೀಟ್ಲಿ ರೆಸ್ಟ್ ಇಡ್ದಂಗೆ ಮನೇಲಿ ಕೂತಿದ್ವಿ. 8 ಮಂತ್ಸ್ ನಮ್ಮದು ಏನೂ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಹಂಗಾಗಿ ಫಸ್ಟಿಂದನೂ ನೀವು ಕಾಲೇಜ್ ಸ್ಟಾರ್ಟ್ ಆಗಬೇಕು, ಕಾಲೇಜ್ಗೆ ಹೋಗಿ ಅಂತಲೇ ನಮ್ಮ ಪೇರೆಂಟ್ಸ್ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ಇವಾಗ 17th ಕಾಲೇಜು ಅಂತ ಅಂದಾಗ ನಾನು 2 ಸಲ ಯೋಚನೆ ಮಾಡಿದೆ, ಹೋಗೋದೋ ಬೇಡವೋ ಆನ್ಲೈನಲ್ಲಿ. ನಮ್ಮ ಅಪ್ಪ ಅಮ್ಮ ಇಲ್ಲ ಹೋಗು, ನೀನು ಹೋಗ್ಬಿಟ್ಟು ಬಾ, ಅಲ್ಲಿ ಏನೂ ರಿಸ್ಕ್ ಇರಲ್ಲ, ಬಟ್ ಟೇಕ್ ಸೇಫ್ಟಿ ಮೆಜರ್ಸ್ ಆ್ಯಂಡ್ ಹೋಗು ಅಂತಲೇ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಸ್, ಅವರ ಪೋಷಕರು ನನ್ನ ಜೊತೆ ಅವ್ರನ್ನ ಮಾತನಾಡ್ಸೋದು. ಮೇಡಮ್ ಹೇಳಿ, ನಿಮ್ಮ ಹೆಸರೇನು, ನಿಮ್ಮ ಮಗಳು ನಾಳೆಯಿಂದ ಕಾಲೇಜ್ಗೆ ಹೋಗೋಕ್ಕೆ ಸಿದ್ಧ ಆಗಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟವಾದ ಅಭಿಪ್ರಾಯ ಏನು? ನನ್ನ ಮಗಳು ಕಾಲೇಜಿಗೆ ಕಳ್ಸೋಕ್ಕೆ ನನಗೆ ತುಂಬ ಖುಷಿಯಾಗಿದೆ. ನಾನು ಇನ್ನೊಬ್ಬಳು ಮಗಳು 2nd PUC, ಅವಳಿಗೆ ಓಪನ್ ಮಾಡಿದ್ರೆ ನಾನು ಇನ್ನೂ ಖುಷಿಯಾಗಿ ಕಳಿಸ್ತೀನಿ. ಯಾಕೆಂದರೆ ಮನೇಲಿ ಮಕ್ಕಳು ರೆಸ್ಟ್ ಹಿಡ್ದಂಗೆ ಆಗ್ತಾ ಇದ್ದಾರೆ.
ಪೋಷಕರು ಅಂದಾಗ ಸಹಜವಾಗಿ ಒಂದಷ್ಟು ದ್ವಂದ್ವ ನಿಲುವುಗಳಿರ್ತವೆ, ದ್ವಂದ್ವ ಅಭಿಪ್ರಾಯಗಳಿರ್ತವೆ. ಯಾಕಂದರೆ ಕೆಲವರು ನೀವು ಕಳಿಸ್ತೀವಿ ಅಂತಾರೆ, ಕೆಲವರು ನಾವು ನಮ್ಮ ಮಕ್ಕಳ ಜೀವನ ಮುಖ್ಯ ಅಂತಾರೆ. ಆ ಥರದ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ನಿಮ್ಮ ಮಗಳನ್ನ ನೇರವಾಗಿ ಕಾಲೇಜು ಕಳ್ಸೋಕ್ಕೆ ಸಿದ್ಧ ಆಗಿದ್ದೀರಾ, ಆ ಥರದ ಪೋಷಕರ ಮನಸ್ಥಿತಿಗೆ ಏನು ಹೇಳ್ತೀರಾ? ನಾವು ಪೋಷಕರಿಗೆ ಇಷ್ಟ ಹೇಳ್ತೀವಿ. ಈಗ ಯಾವುದೇ ಪೋಷಕರು ಈಗ ಮಕ್ಕಳನ್ನ ಮಾತ್ರನೇ ಅವ್ರು ಇದು ಮಾಡ್ತಾರೆ. ಪೋಷಕರು ವಯಸ್ಸು ಇನ್ನೂ ಜಾಸ್ತಿ ಆಗಿರುತ್ತೆ ಮಕ್ಕಳಿಗಿಂತ. ಈಗ ಕರೋನಾನ ಮಕ್ಕಳುಗಳು ತಡ್ಕೊಳ್ಳೋ ಶಕ್ತಿ ಇರೋರು ಅವ್ರ ಮನೇಲಿ ಕೂರಿಸ್ಕೊಂಬಿಟ್ಟು, ಪೋಷಕರು ವಯಸ್ಸಾದವರು ತಾವು ದುಡಿದು ಹೊರಗಡೆಯಿಂದ ತೊಗೊಂಬಂದು ಮನೆಗೆ ಅಂಟಾಕ್ತಾ ಇದ್ದಾರೆ ಆ ಕರೋನಾನ. ಅದಕ್ಕೇನೆ ಪೋಷಕರು ವಯಸ್ಸು ಜಾಸ್ತಿನೋ ಅಥವಾ ಮಕ್ಕಳು ವಯಸ್ಸು ಜಾಸ್ತಿನೋ, ನಾವು ವಯಸ್ಸಾದವರು ನಾವೇ ಸ್ಟ್ರಾಂಗಾಗಿ ದುಡಿದು ಮನೆಗೆ ಬಂದು ಮಕ್ಕಳ ಜೊತೆ ಸೇಫಾಗಿದ್ದಾಗ ನಮ್ಮ ಮಕ್ಕಳು ಇನ್ನೂ ಸೇಫಾಗಿರ್ತಾರೆ ಅನ್ನೋದು 100% ಗ್ಯಾರಂಟಿ. ಇದನ್ನು ಖಂಡಿತ ಕಾಲೇಜ್ ನಡೆಸಬೇಕು. 10 ಪದ ಹೇಳಿದಾಗ ಅಟ್ಲೀಸ್ಟ್ ಅವ್ನಿಗೆ 2 ಪದ ಕಿವಿ ಕೇಳಿರುತ್ತೆ ಕೇಳಿಸ್ಕೊಳ್ಳೋದ್ರಿಂದ. ಆನ್ಲೈನಲ್ಲಿ ಅವ್ರು ಹೇಳ್ತಿರ್ತಾರೆ, ಆದರೆ ಅವ್ರ ಮನಸ್ಸು ಬೇಕಾದ್ರೆ ತಗೋಬೋದು, ಇಲ್ಲದೆ ಇಲ್ಲ ಬಿಟ್ಕೋಬೋದು. ಆದರೆ 4 ಗೋಡೆ ಮಧ್ಯದಲ್ಲಿ ಅವ್ರಿಗೆ ಬೇಕಿರುತ್ತೋ ಬೇಡೋ 2 ಸಲಾರು ಅವ್ರ ಕಿವಿಗದು ಅಪ್ಪಳಿಸತ್ತೆ ಅದು. ಅದರಿಂದ ಆ ಸಿಸ್ಟಮ್ ಬರಬೇಕು ಅಂತಂದರೆ ಅವರು ಕಾಲೇಜ್ ಖಂಡಿತ ಹೋಗಲೇಬೇಕು. ಮೇಡಮ್, ಮಕ್ಕಳಿಗೆ ಕಾಲೇಜಿನಲ್ಲಿ ಹೋದರೆ ಒಂದು ಸಾಮಾಜಿಕ ಬದ್ಧತೆ ಬರುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ. ನಿಮಗೆ 8 ತಿಂಗಳಲ್ಲಿ ಯಾವ್ದು ಬೆಸ್ಟ್ ಅನ್ನಿಸ್ತು ಮೇಡಮ್, ಆಫ್ಲೈನ್ ಆರ್ ಆನ್ಲೈನ್ ಕ್ಲಾಸಸ್? ನಿಮಗೆ ನಿಮ್ಮ ಪ್ರಕಾರ ನಿಮ್ಮ ಮಕ್ಕಳ ವಿಚಾರದಲ್ಲಿ ಯಾವ್ದು ಬೆಸ್ಟ್ ಅನ್ನಿಸ್ತು? ಸರ್, ಆಫ್ಲೈನ್ ಕ್ಲಾಸಸ್ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಪೇರೆಂಟ್ಸ್ ಎಲ್ಲ ಮನೇಲೇ ಇರಲ್ಲ, ಕೆಲವರು ವರ್ಕಿಂಗ್ ಹೋಗೋರು ಇರ್ತಾರೆ. ಆಫ್ಲೈನ್ ಕ್ಲಾಸ್ ಆದರೆ ನಾವು ಬಂದಾಗ ಮಕ್ಕಳು ವೀಡಿಯೋ ಆನ್ ಮಾಡಿಕೊಟ್ರೆ ಅವ್ರು ಕೇಳೋಂಥ ಚಾನ್ಸಸ್ ಇರುತ್ತೆ. ಆನ್ಲೈನ್ ಅಂದರೆ ಏನಾಗುತ್ತೆ ಅಂದರೆ ಎಲ್ಲ ಪೇರೆಂಟ್ಸ್ ಹತ್ರನೂ ಆ ವ್ಯವಸ್ಥೆ ಇರಲ್ಲ ಸರ್. ಸೊ ಆಫ್ಲೈನ್ ಬೆಸ್ಟ್ ಅಂತ ಹೇಳ್ತೀವಿ. ಆದರೆ ಮಕ್ಕಳು ಶಾಲೆಯಲ್ಲಿ ಕಲಿತಷ್ಟನ್ನು 2 ತರಗತಿಯಲ್ಲಿ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ಆದ್ದರಿಂದ ದಯವಿಟ್ಟು ಸರ್, ಎಷ್ಟು ದಿನ ಅಂತ ಇದ್ರೂ ಈಗಾಗಲೇ ಸರ್ಕಾರ ಪಾಪ ತುಂಬ ಸಹಾಯ ಮಾಡಿದೆ ಮಕ್ಕಳುಗಳಿಗೆಲ್ಲ. ಈಗ ಸ್ಪೆಷಲ್ ಕೇರ್ ತೊಗೊಂಡು ಮಕ್ಕಳುಗಳಿಗೆ ಶಾಲೆನ ಓಪನ್ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ಸರ್. ಎಸ್, ಇದು ಮೈಸೂರಿನಲ್ಲಿರುವಂಥ ಅಂತಿಮ BE ವಿದ್ಯಾರ್ಥಿಯವರ ಪೋಷಕರು ಮತ್ತು ವಿದ್ಯಾರ್ಥಿಯ ಸ್ಪಷ್ಟವಾದ ಅಭಿಪ್ರಾಯ. ಕಾಲೇಜುಗಳು ಓಪನ್ ಆಗಬೇಕು, ಜೊತೆಯಲ್ಲಿ ಶಾಲೆಗಳು ಸಹ ಓಪನ್ ಆದರೆ ನಾವೆಲ್ಲರನ್ನೂ ಸಹ ಧೈರ್ಯವಾಗಿ ಮಕ್ಕಳನ್ನು ಶಾಲೆ ಮತ್ತು ಕಾಲೇಜಿಗೆ ಕಳಿಸ್ತೀವಿ ಅನ್ನೋ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಕಾಲೇಜು ಆರಂಭದ ಹಿನ್ನೆಲೆಯಲ್ಲಿ ಮೈಸೂರು ತಾಲೂಕಿನ ಹಾಸ್ಟೆಲ್ಗಳಲ್ಲೂ ಕೂಡ ಸಿದ್ಧತೆ ನಡೀತಾ ಇದೆ. ಒಟ್ಟು 34 ಹಾಸ್ಟೆಲ್ಗಳ ರೂಮ್ಗಳನ್ನು ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಅಡುಗೆ ಸಿಬ್ಬಂದಿ, ವಾರ್ಡನ್ ಹಾಗೆ ಭದ್ರತಾ ಸಿಬ್ಬಂದಿ ಸೇರಿದಂತೆ ಒಟ್ಟು 198 ಸಿಬ್ಬಂದಿಗಳಿಗೆ ಕೋವಿಡ್ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ನಗರದ ಎಲ್ಲ ಹಾಸ್ಟೆಲ್ಗಳಿಗೆ ಪಾಲಿಕೆಯಿಂದಲೇ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. 30 ಮೊಬೈಲ್ಗಳ ತಂಡ ಸ್ಯಾನಿಟೈಸ್ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲ ಶಾಲಾ ಕಾಲೇಜುಗಳು ಓಪನ್ ಆಗ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿ ನಿಲಯಗಳನ್ನು ಸಹ ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ನಮ್ಮ ಮೈಸೂರು ತಾಲೂಕಿನಲ್ಲಿ 34 ಹಾಸ್ಟೆಲ್ಗಳಿದೆ. 29 ಕಾಲೇಜ್ ಹಾಸ್ಟೆಲ್ಗಳಿದ್ದು 2 ಆಶ್ರಮ ಶಾಲೆ ಮತ್ತು 1 ಪ್ರೀ ಮೆಟ್ರಿಕ್ ಶಾಲೆ ಇದೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿ ನಿಲಯಗಳಿಗೂ ಸಹ ನಾವು ಸ್ಯಾನಿಟೈಸರನ್ನೆಲ್ಲ ಮಾಡಿಸಿ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಕೋವಿಡ್ ಟೆಸ್ಟನ್ನು ಮಾಡಿಸಿ ಆ ನೆಗೆಟಿವ್ ರಿಪೋರ್ಟನ್ನು ನಾವು ತಗೊಂಡು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ನಾಳೆ ನಿಲಯಗಳನ್ನು ಓಪನ್ ಮಾಡ್ತಾ ಇದ್ದೇವೆ. ಕಾಲೇಜ್ ಬರುವಂಥ ವಿದ್ಯಾರ್ಥಿಗಳು ಕಂಪಲ್ಸರಿ ನೆಗೆಟಿವ್ ಟೆಸ್ಟ್ ಹೊಂದಿರುವಂಥ ಇತ್ತೀಚಿನ 72 ಗಂಟೆಗಳಲ್ಲಿ ನೆಗೆಟಿವ್ ಟೆಸ್ಟನ್ನು ಹೊಂದಿರುವಂಥ ಒಂದು ಟೆಸ್ಟ್ ರಿಪೋರ್ಟನ್ನು ಇಟ್ಕೋಬೇಕು ಅಂತ ಈಗಾಗಲೇ ಮಾರ್ಗಸೂಚಿ ಕೂಡ ಜಾರಿಯಾಗಿದೆ. ಅದರ ಸೂಚನೆ ಅನ್ವಯ ನಾವು ಈಗಾಗಲೇ ಜಿಲ್ಲಾಡಳಿತದಿಂದ ನಮ್ಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಕಾಲೇಜುಗಳಲ್ಲೂ ಮತ್ತು ಎಸ್ಪೆಷಲಿ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಆಗಿಂದ ವಿದ್ಯಾರ್ಥಿಗಳು ಹಾಸ್ಟೆಲ್ಗಳು ಕೂಡ ಬರ್ತಾ ಇದ್ದಾರೆ. ಸೊ ಭಾಳ ಪ್ರಮುಖವಾಗಿ ಸ್ಯಾನಿಟೈಸೇಷನ್ ಮಾಡೋದು ಯಾಕಂದರೆ ಭಾಳಷ್ಟು ದಿನಗಳ ಕಾಲ ಅದು ಕಾಲೇಜುಗಳಾಗಿರ್ಬೋದು, ಹಾಸ್ಟೆಲ್ಗಳಾಗಿರ್ಬೋದು, ಅದನ್ನು ಉಪಯೋಗಿಸಿ ಅದೇ ರೀತಿ ಬಿಟ್ಟು ಬಂದಿದ್ದು ಕಂಡು ಬರ್ತಾ ಇದೆ. ಎಲ್ಲ ಕಾಲೇಜುಗಳಿಗೆ ಕೊಠಡಿಗಳು ಸಮೇತ ಪಬ್ಲಿಕ್ ಟಾಯ್ಲೆಟ್ಸ್ ಅಂದರೆ ಟಾಯ್ಲೆಟ್ಸ್ ಅಲ್ಲಿರುವಂಥ ಟಾಯ್ಲೆಟ್ಸ್ ಕೂಡ ಸ್ಯಾನಿಟೈಸ್ ಮಾಡಿದ್ವಿ. ಪದವಿ ಕಾಲೇಜಿನವರು ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ನಗರದ AVK ಕಾಲೇಜಿನ ಮುಂಭಾಗ ವಿದ್ಯಾರ್ಥಿಗಳು ಅನುಸರಿಸಬೇಕಾದಂಥ ಕಟ್ಟುನಿಟ್ಟಿನ ನಿಯಮಗಳ ಬಗ್ಗೆ ಸೂಚನಾ ಫಲಕ ಹಾಕಲಾಗಿದೆ. ವಿದ್ಯಾರ್ಥಿಗಳು ಕಾಲೇಜಿನ ಒಳಗೆ ಬರ್ತಿದ್ದಂತೆ ಅವರು ಸ್ಯಾನಿಟೈಸರ್ ಬಳಸುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಮಾಜಿಕ ಅಂತರದಲ್ಲಿ ಕಾಲೇಜಿನ ಒಳಗೆ ಹೋಗುವಂತೆ ಬಾಕ್ಸ್ ವ್ಯವಸ್ಥೆ ಮಾಡಲಾಗಿದೆ. ತರಗತಿ ಒಳಗೆ ಸಾಮಾಜಿಕ ಅಂತರದಲ್ಲಿ ಡೆಸ್ಕ್ ಹಾಕಲಾಗಿದೆ. ಈ ಬಗ್ಗೆ ನಮ್ಮ ಹಾಸನದ ಪ್ರತಿನಿಧಿ ಅಶೋಕ್ ಪದವಿ ಕಾಲೇಜಿನಲ್ಲಿ ನಡೆಸಿರುವಂಥ ವಾಕ್ತವ್ಯ ಇದೆ, ನೋಡೋಣ. ಭೀತಿ ಕಡಿಮೆ ಆದ ಬಳಿಕ ಪದವಿ ಕಾಲೇಜನ್ನು ತೆರಲಿಕ್ಕೆ ಆರಂಭವನ್ನು ಮಾಡಿರುವಂಥದ್ದು. ನಾನೀಗ ಹಾಸನದ AVK ಕಾಲೇಜ್ ಮುಂಭಾಗ ಇದ್ದೇನೆ. ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ನಾಳೆ ತರಗತಿಗೆ ತೆರಲಿಕ್ಕೆ ಅನ್ನುವಂಥದ್ದನ್ನ ನಾನು ತೋರಿಸ್ತೇನೆ. ನಾನು ಎಡಭಾಗದಲ್ಲಿ ನೋಡ್ಬೋದು, ಇದು ಹಾಸನದ ಪ್ರತಿಷ್ಠಿತ AVK ಕಾಲೇಜು. ಇದು ಮಹಿಳಾ ಕಾಲೇಜು ಇರುವಂಥದ್ದು. ಇಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಇಲ್ಲಿ ಈಗಾಗಲೇ ಕರೋನಾ ಭೀತಿಯಿಂದ ನಡುವೆ ಈಗ ಕಾಲೇಜುಗಳು ಓಪನ್ ಆಗಿರಲಿಲ್ಲ, ಆದರೆ ನಾಳೆಯಿಂದ ಈಗ ಓಪನ್ ಆಗ್ತಾ ಇದೆ.
ಓಪನ್ ಆಗುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮಾಸ್ಕನ್ನು ಕಡ್ಡಾಯವಾಗಿ ಹಾಕಬೇಕನ್ನುವಂಥ ಒಂದು ಏನು ನಾಮಫಲಕನ್ನು ಹಾಕಿದರೆ ಅದರ ಪಕ್ಕದಲ್ಲೇ ಏನು ಕಂಪ್ಯೂಟರೈಸ್ಡ್ ಸ್ಯಾನಿಟೈಸರ್ನ ಹಾಕಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಯಾವುದೇ ವಿದ್ಯಾರ್ಥಿಗಳು ಕಾಲೇಜಿಗೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಈ ಸ್ಯಾನಿಟೈಸರನ್ನು ಕೈಯನ್ನು ಇಟ್ಟರೆ ಸೆನ್ಸಾರ್ ಸ್ಯಾನಿಟೈಸರ್ ಇದು ಸ್ಯಾನಿಟೈಸರ್ ಬೀಳುತ್ತೆ. ಸ್ಯಾನಿಟೈಸರ್ ಬಿದ್ದ ಬಳಿಕ ಅದನ್ನು ಸ್ಯಾನಿಟೈಸರ್ನ ಹಾಕ್ಕೊಂಡು ತದನಂತರ ಅವರು ಕಾಲೇಜ್ಗೆ ಏನು ಕಾಲೇಜಿನ ಒಳಭಾಗಕ್ಕೆ ತೆರಳಬೇಕು. ಕಾಲೇಜಿನ ಎಡಭಾಗ ಬಲಭಾಗ ಎರಡೂ ಭಾಗಗಳಲ್ಲಿ ನಾಮಫಲಕವನ್ನು ಹಾಕಿದ್ದಾರೆ. ಮೊದಲನೇ ಮಹಡಿಯಲ್ಲಿ ಏನು ತರಗತಿ ನಡೀತಿರುವಂಥದ್ದು. ಜೊತೆಗೆ ಈಗಾಗಲೇ ಇಲ್ಲಿ ಒಳಭಾಗದಲ್ಲಿ ನಾವು ನೋಡುವಂಥದ್ದು ಈಗಾಗಲೇ ಸ್ವಚ್ಛಗೊಳಿಸಿರುವಂಥದ್ದನ್ನ ನಾವು ನೋಡ್ಬೋದು. ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಈಗಾಗಲೇ ಮಾಡಿದ್ದಾರೆ. ಇದು ತರಗತಿ ಇಲ್ಲಿ ಮೊದಲನೇ ಅಂತಸ್ತಲ್ಲಿ ನಡೀತಿರುವಂಥದ್ದು. ಈಗಾಗಲೇ ಎಲ್ಲ ತರಗತಿನೂ ಕೂಡ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗಿದೆ. ಜೊತೆಗೆ ತರಗತಿಯ ಒಳಭಾಗದಲ್ಲಿ ನಾವು ನೋಡುವಂಥದ್ದಾದರೆ ಈಗಾಗಲೇ 6 ಅಡಿ ಏನು ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ ಸೋಷಿಯಲ್ ಡಿಸ್ಟೆನ್ಸ್ಗೆ ತಕ್ಕಂತೆ ಬೆಂಚ್ಗಳನ್ನು ಈಗಾಗಲೇ ಇಡಲಾಗಿರುವಂಥದ್ದು. ಒಂದು ಬೆಂಚ್ನಲ್ಲಿ ಇಬ್ಬರು ಎಡಬದಿ ಬೆಂಚ್ನ ಬಲಭಾಗ ಮತ್ತು ಎಡಭಾಗದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಕೂರ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ ಸಂಪೂರ್ಣವಾಗಿ ಇಡೀ ತರಗತಿಯನ್ನು ಸ್ವಚ್ಛಗೊಳಿಸಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಇಡೀ ತರಗತಿಯನ್ನು ಸ್ವಚ್ಛಗೊಳಿಸದೆ ಯಾವುದೇ ಧೂಳು ಅಥವಾ ಯಾವುದೇ ಕಸ ಯಾವುದೂ ಇಲ್ಲದಂತೆ ರಜೆ ಇದ್ದರೂ ಕೂಡ ಸಂಪೂರ್ಣವಾಗಿ ಇಡೀ ತರಗತಿಯನ್ನು ಸ್ವಚ್ಛಗೊಳಿಸಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಇಡೀ ಜೊತೆಗೆ CC ಕ್ಯಾಮ್ರಾವನ್ನು ಕೂಡ ಇಲ್ಲಿ ಅಳವಡಿಸಲಾಗಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಕಾಲೇಜ್ ಮುಂಭಾಗ 2 CC ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಯಾಕಂದರೆ ವಿದ್ಯಾರ್ಥಿಗಳು ಸರಿಯಾಗಿ ಮಾಸ್ಕನ್ನು ಧರಿಸಬೇಕು, ಜೊತೆಗೆ ಸ್ಯಾನಿಟೈಸರ್ ಹಾಕ್ಕೊಂಡು ಒಳಗೆ ಬರಬೇಕು ಅನ್ನೋಂಥ ಏನು ನಿಯಮವನ್ನು ಪಾಲಿಸಿದರೆ ಆ ರೀತಿ ಮಾಸ್ಕನ್ನು ಧರಿಸ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದನ್ನು ಪ್ರಾಂಶುಪಾಲರ ಕೊಠಡಿಯಲ್ಲಿ ಪ್ರಾಂಶುಪಾಲರ ಕುಳಿತು ಮಾನಿಟರಿಂಗ್ನ ಮಾಡ್ತಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈಗ CC ಕ್ಯಾಮ್ರಾ ಅಳವಡಿಸಿರುವಂಥದ್ದು. ಮತ್ತು ಹೊರಭಾಗದಲ್ಲಿ ನಾವು ನೋಡುವಂಥದ್ದಾದರೆ ತರಗತಿ ಹೊರಭಾಗದಲ್ಲಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸ್ವಚ್ಛವಾಗಿ ಇಟ್ಟಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಮ್ಯೂಸಿಯಂ ಇರ್ಬೋದು, ಎಲ್ಲ ಕಾರಿಡಾರ್ಗಳಲ್ಲೂ ಕೂಡ ಕ್ಯಾಮ್ರಾವನ್ನು ಅಳವಡಿಸಿ ಸಂಪೂರ್ಣವಾಗಿ ಏನು ಸ್ಟಾಫ್ ರೂಮ್ನಲ್ಲಿ ಜೊತೆಗೆ ಪ್ರಾಂಶುಪಾಲರ ಕೊಠಡಿಯಲ್ಲಿ ಮಾನಿಟರಿಂಗ್ ಮಾಡಲಾಗ್ತಿದೆ. ಯಾರು ವಿದ್ಯಾರ್ಥಿಗಳು ಮಾಸ್ಕ್ ಹಾಕಿದ್ದಾರೋ ಇಲ್ಲವೋ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಮಾನಿಟರಿಂಗ್ ಮಾಡ್ತಾ ಇದೆ. ಈಗಾಗಲೇ ಏನು ಕಾಲೇಜನ್ನು ಆರಂಭಿಸಲಿಕ್ಕೆ ಸಂಪೂರ್ಣವಾಗಿ AVK ಕಾಲೇಜಿಂದ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ನಂಬಿಕೆ ಪ್ರಸಾದ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಮಂಡ್ಯದ ವಿವಿ ಕಾಲೇಜಿನಲ್ಲಿ ತರಗತಿ ಆರಂಭಿಸಲಿಕ್ಕೆ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳು ಸಿಬ್ಬಂದಿ ಕೋವಿಡ್ ಟೆಸ್ಟ್ ರಿಪೋರ್ಟ್ ಅನ್ನು ತರಬೇಕು. ಎಲ್ಲ ಕಡೆನೂ ಕೂಡ ಇದೇ ರೂಲ್ಸ್ ಇರೋದು. ವಿದ್ಯಾರ್ಥಿಗಳು ಪೋಷಕರ ಅನುಮತಿ ಪತ್ರವನ್ನು ತರಬೇಕಿದೆ. ಎಲ್ಲ ಕಡೆನೂ ಇದೇ ರೀತಿಯಾದಂಥ ರೂಲ್ಸ್ ಅನ್ನ ಮಾಡಿದೆ UGC. ಮಂಡ್ಯ ವಿವಿ ಕಾಲೇಜಿನ ಪ್ರಾಂಶುಪಾಲ ಮಹಾಲಿಂಗು ಮಾಹಿತಿಯನ್ನು ನೀಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ನಾಳೆಯಿಂದ ರಾಜ್ಯ ಸರ್ಕಾರ ಪದವಿ ಕಾಲೇಜುಗಳ ಆರಂಭಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈಗಾಗಲೇ ಕೂಡ ರಾಜ್ಯದ ಬಹುತೇಕ ಕಾಲೇಜುಗಳಲ್ಲಿ ಕಾಲೇಜಿನ ಆರಂಭಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಏನು ಕೇಂದ್ರ ಸರ್ಕಾರ ಹೊರಡಿಸಿರುವಂಥ ಮಾರ್ಗಸೂಚಿ ಅನುಸಾರದ ಪ್ರಕಾರ ಈಗ ಕಾಲೇಜಿನ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹ ದೃಶ್ಯಗಳು ಎಲ್ಲೆಲ್ಲ ಕಂಡು ಬರ್ತಾ ಇದೆ. ನಾವೀಗ ಮಂಡ್ಯದ ಆಟೋನಮಸ್ ಯೂನಿವರ್ಸಿಟಿಯಲ್ಲಿ ಇದ್ದೀವಿ. ನೀವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏನಿದು ಮಂಡ್ಯದ ಆಟೋನಮಸ್ ಯೂನಿವರ್ಸಿಟಿ ಕಾಲೇಜಿನ ಒಂದು ಕಚೇರಿಯ ದೃಶ್ಯ. ಈಗಾಗಲೇ ಕೂಡ ಕಚೇರಿಯಲ್ಲೂ ಕೂಡ ಸಾಕಷ್ಟು ವ್ಯವಸ್ಥಿತ ಸಿದ್ಧತೆಗಳನ್ನು ಈಗ ಕಾಲೇಜಿನ ಆಡಳಿತಾತ್ಮಕ ಸಿಬ್ಬಂದಿಗಳು ಮಾಡಿಕೊಡುವಂಥದ್ದು. ಏನು ಕಚೇರಿಯಲ್ಲಿ ಏನು ದಾಖಲಾತಿಗೆ ಬೇಕಾದಂತಹ ಒಂದು ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಚೇರಿಯನ್ನು ಕೂಡ ಏನು ಸ್ಯಾನಿಟೈಸ್ ಮಾಡಿಕೊಂಡು ಕ್ಲಾಸ್ ರೂಮ್ಗಳನ್ನು ಕೂಡ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಕೆಲಸಕ್ಕೆ ಇಲ್ಲಿನ ಏನು ಆಟೋನಮಸ್ ಯೂನಿವರ್ಸಿಟಿಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಯಾನಿಟೈಸ್ ವಿಚಾರದಲ್ಲೂ ಕೂಡ ಕಾಲೇಜಿನ ಆಡಳಿತ ಸಿಬ್ಬಂದಿಗಳು ಈಗ ಸಾಕಷ್ಟು ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಹಂತದಲ್ಲಿದ್ದಾರೆ. ಏನು ನಾಳೆಯಿಂದ ತರಗತಿ ಆರಂಭ ಆಗ್ತಾ ಇದೆ. ಆ ತರಗತಿ ಆರಂಭ ಆಗೋಕ್ಕೆ ಮುಂಚೆ ಏನು ಕಚೇರಿ ಸ್ಯಾನಿಟೈಸ್ ಮತ್ತು ತರಗತಿಗಳ ಸ್ಯಾನಿಟೈಸ್ಗಾಗಿ ಈಗ ಸಾಕಷ್ಟು ಸ್ಯಾನಿಟೈಸ್ಗಳನ್ನು ಕೂಡ ಈಗ ಕಾಲೇಜಿನಲ್ಲಿ ತಂದಿಟ್ಟಿದ್ದಾರೆ. ಜೊತೆಗೆ PPE ಕಿಟ್ ಇರ್ಬೋದು ಅಥವಾ ಮಾಸ್ಕ್ಗಳು, ವಿದ್ಯಾರ್ಥಿಗಳು ಯಾರಿಗೆ ಮಾಸ್ಕ್ ಅವಶ್ಯಕತೆ ಇದೆ ಮಾಸ್ಕನ್ನು ಅವಶ್ಯಕತೆಗಾಗಿ ಮಾಸ್ಕ್ಗಳನ್ನು ಕೂಡ ತಂದು ಇಟ್ಕೊಂಡಿರುವಂಥದ್ದು. ನಾಳೆಯಿಂದ ತರಗತಿಯನ್ನು ಮಾಡಲಿಕ್ಕೆ ಅಂತ ಹೇಳಿ ಈಗ ಸಕಲ ಸಿದ್ಧತೆಯನ್ನು ಕೂಡ ಈಗ ಆಟೋನಮಸ್ ಯೂನಿವರ್ಸಿಟಿಯಲ್ಲಿ ಏನಿದೆ ಮಂಡ್ಯದ ಈ ಒಂದು ಕಾಲೇಜಲ್ಲಿ ಮಾಡ್ತಾ ಇದೆ. ಜೊತೆಗೆ ಏನೀಗ ಬರುವಂಥ ವಿದ್ಯಾರ್ಥಿಗಳಿಗೆ ಮೊದಲು ಅವರಿಗೆ ಟೆಂಪ್ರೇಚರ್ ಚೆಕ್ ಮಾಡಲಿಕ್ಕೆ ಕೂಡ ಟೆಂಪ್ರೇಚರ್ ಮಿಷನ್ಗಳನ್ನು ಕೂಡ ತಗೊಂಡು ಈಗ ಅದರ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಏನು ಸಿಬ್ಬಂದಿಗಳು ನಾಳೆ ಬರುವಂಥ ಏನು ವಿದ್ಯಾರ್ಥಿಗಳಿದೆ ಅವರಿಗೆ ಮೊದಲು ಟೆಂಪ್ರೇಚರನ್ನು ಚೆಕ್ ಮಾಡ್ತಾರೆ, ನಂತರ ಅವರಿಗೆ ತರಗತಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಂತರದಲ್ಲಿ ಏನೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಕಾಲೇಜಿನ ಪ್ರಿನ್ಸಿಪಾಲರಾದಂಥ ಮಾಲಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ನೀವು ನಿಮ್ಮ ಕಾಲೇಜಿನ ಓಪನ್ ಮಾಡಲಿಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ ಸರ್? ನಮ್ಮ ಕಾಲೇಜಿನ ನಾಳೆ 17/11/2020 ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದ ಏನು ಮಾರ್ಗಸೂಚಿ ಇದೆ ಮತ್ತು UGC ಮಾರ್ಗಸೂಚಿ ಅನ್ವಯ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಮತ್ತು ಕ್ಲಾಸನ್ನು ಶಿಫ್ಟ್ ವೈಸ್ ಮಾಡಲಿಕ್ಕೆ ಸಾಮಾಜಿಕ ಅಂತರ ಇಟ್ಕೊಂಡು 20ರಿಂದ 30 ಸ್ಟೂಡೆಂಟ್ಸ್, ಈಗ ಉದಾಹರಣೆಗೆ ಕಾಮರ್ಸಲ್ಲಿ BCOMಲ್ಲಿ 90 ಸ್ಟೂಡೆಂಟ್ಸ್ ಇದ್ದಾರೆ. ಅದನ್ನು 3 ಸೆಕ್ಷನ್ ಆಗಿ ಡಿವೈಡ್ ಮಾಡಿಕೊಂಡು ಬೆಳಿಗ್ಗೆ 9ರಿಂದ 12, 12ರಿಂದ 3, 3ರಿಂದ 5 ಈ ಥರ ಶಿಫ್ಟ್ ವೈಸ್ ಮಾಡಿಕೊಂಡು ತರಗತಿ ನಡೆಸೋಕ್ಕೆ ಮಾಡ್ಕೊಂಡಿದ್ದೀವಿ. ನಾವು ವಿದ್ಯಾರ್ಥಿಗಳಿಗೆ ಈಗಾಗಲೇ ಮೆಸೇಜ್ ಕೊಟ್ಟಿದ್ದೀವಿ. ಕಂಪಲ್ಸರಿ ನೀವು ಕೋವಿಡ್ ಟೆಸ್ಟ್ ರಿಪೋರ್ಟ್ ತರಲೇಬೇಕು, ಮಾಸ್ಕ್ ಇರಬೇಕು, ಹಾಗೆಯೇ ಒಂದು ಪೋಷಕರಿಂದ ಮುಚ್ಚಳಿಕೆ ಪತ್ರ ಇರಬೇಕು ಅಂತ ಹೇಳಿದ್ದೀವಿ. ಅದಿದ್ದರೆ ಮಾತ್ರ ಅಲೋ ಮಾಡ್ತೀವಿ. ಮತ್ತು ಯಾರು ಹೊರಗಡೆ ವ್ಯಕ್ತಿಗಳಿದ್ದಾರೆ ಅವ್ರನ್ನ ಕಾಲೇಜ್ಗೆ ಅಲೋ ಮಾಡೋದಿಲ್ಲ. ಮತ್ತು ಕ್ಯಾಂಟೀನನ್ನು ಮುಚ್ಚಕ್ಕೆ
ಕ್ರಮ ತೊಗೊಂಡಿದ್ದೀವಿ. ಕ್ಯಾಂಟೀನ್ ಓಪನ್ ಮಾಡಬಾರ್ದು ಅಂತ ನಮಗೆ ಮಾರ್ಗಸೂಚಿ ಇದೆ. ಪ್ರೈಮರಿ ಹೆಲ್ತ್ ಸೆಂಟರ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀವಿ. ಈಗ ತಾನೇ ಡಾಕ್ಟರ್ ಮಂಚೇಗೌಡರು DHO ಜೊತೆ ಮಾತಾಡಿ ನಮಗೆ 3 ದಿನ ಕನಿಷ್ಠ ವಿದ್ಯಾರ್ಥಿಗಳು ಯಾವ ಪ್ರಮಾಣದ ಬರ್ತಾರೆ ಆ ಪ್ರಮಾಣಕ್ಕೆ ತಕ್ಕನಾಗಿ ಇಲ್ಲೇ ಮೊಬೈಲ್ ವ್ಯಾನ್ ಬಂದು ಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ ವಾರದಲ್ಲಿ ಎಷ್ಟು ದಿವಸ ಕಾಲೇಜ್ ಮಾಡಬೇಕು ಅಂದ್ಕೊಂಡಿದ್ದಾರೆ? ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಈಗ ನಿಮ್ಮಲ್ಲೂ ಕೂಡ ಸಾಕಷ್ಟು ಸಂಖ್ಯೆ ಇದೆ, ಜೊತೆಗೆ ಶಿಫ್ಟ್ ವೈಸ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ. ಹಾಗಾಗಿ ಪಾಠ ಪ್ರವಚನಕ್ಕೆ ತೊಂದರೆ ಆಗಬೇಕು ಅನ್ನೋದು ಈಗ ವಾರ ಪೂರ್ತಿ ಮಾಡ್ತಿರೋ ಅಥವಾ ವಾರದಲ್ಲಿ ಕನಿಷ್ಠ ದಿವಸಗಳು ಮಾಡ್ತಿರೋ? ಈಗ ನಮಗೆ ವಾರ ಪೂರ್ತಿ ಮಾಡುವಂಗೆ ಕ್ರಮ ತಗೊಳ್ಬೇಕು. ಯಾಕೆಂದರೆ 1008 ವಿದ್ಯಾರ್ಥಿಗಳು ಫೈನಲ್ ಡಿಗ್ರಿ ಇದ್ದಾರೆ, BA BCom BSc ಮತ್ತು BCA. ಈ ತರಗತಿಗಳ ವಿದ್ಯಾರ್ಥಿಗಳ ಸ್ಟ್ರೆಂತು ಆನ್ಲೈನು ಆಫ್ಲೈನು. ನಾವು ಆನ್ಲೈನು ಮತ್ತು ಆಫ್ಲೈನು ಇರೋದ್ರಿಂದ ಕಂಪಲ್ಸರಿ ಆಫ್ಲೈನ್ ಮಾಡುವಾಗಿಲ್ಲ. ಯಾವ ವಿದ್ಯಾರ್ಥಿಗಳು ಆಫ್ಲೈನ್ಗೆ ಇಚ್ಛೆ ಪಟ್ಟು ಬರ್ತಾರೋ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ. ಆನ್ಲೈನ್ಗೂ ವ್ಯವಸ್ಥೆ ಇದೆ. ಆನ್ಲೈನ್ ವಿದ್ಯಾರ್ಥಿಗಳಿಗೆ ಕಾಂಟ್ಯಾಕ್ಟ್ ಕ್ಲಾಸನ್ನು ಅರೇಂಜ್ ಮಾಡಬೇಕು ನಾವು. ಮಂಡ್ಯದಿಂದ ಕ್ಯಾಂಪರ್ ಪರ್ಸನ್ ಮಧು ಜೊತೆ ರಾಘವೇಂದ್ರ, ಎಸ್ಎನ್ ಕನ್ನಡ. ಕಾಲೇಜು ಆರಂಭದ ಹಿನ್ನೆಲೆಯಲ್ಲಿ ಮಂಡ್ಯದ ಹಾಸ್ಟೆಲ್ ರೀಓಪನ್ ಆಗ್ತಾ ಇದೆ. ಮಂಡ್ಯ ನಗರದ ಅರಸು ಸರ್ಕಾರಿ ಹಾಸ್ಟೆಲ್ ತೆರಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಹಾಸ್ಟೆಲ್ಗಳನ್ನು ಸಂಪೂರ್ಣ ಸ್ವಚ್ಛಗೊಳಿಸಿ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಹಾಸ್ಟೆಲ್ನಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿ ಸಾಮಾಜಿಕ ಅಂತರ ಪಾಲನೆಗೆ ಸೂಚನೆ ನೀಡಲಾಗಿದೆ. ಆರಂಭ ಮಾಡಲಿಕ್ಕೆ ಒಂದು ಕಡೆ ಕಾಲೇಜುಗಳು ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಪದವಿ ತರಗತಿಗಳ ಆರಂಭದ ಹಿನ್ನೆಲೆಯಲ್ಲಿ ಏನು ಹಾಸ್ಟೆಲ್ನಲ್ಲಿ ವಾಸವಾಗಿರುವಂಥ ವಿದ್ಯಾರ್ಥಿಗಳಿಗಾಗಿ ಈಗ ಹಾಸ್ಟೆಲ್ನಲ್ಲೂ ಕೂಡ ಈಗ ಸ್ವಚ್ಛತೆ ಕಾರ್ಯ ಮತ್ತು ಸ್ಯಾನಿಟೈಸ್ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ನಾವೀಗ ಮಂಡ್ಯ ನಗರದ ದೇವರಾಜ ಹಾಸ್ಟೆಲ್ನ ಮುಂಭಾಗ ಇದ್ದೀವಿ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಏನು ಈ ಹಾಸ್ಟೆಲ್ ಇದೆ. ಇದು ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗಿರುವಂಥ ದೇವರಾಜ ಅರಸು ಹಾಸ್ಟೆಲ್ ಆಗಿರುವಂಥದ್ದು. ಈ ಹಾಸ್ಟೆಲ್ಗಳಲ್ಲೂ ಕೂಡ ಈಗ ಏನು ನಾಳೆಯಿಂದ ಕಾಲೇಜುಗಳು ಆರಂಭ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ದೂರದಿಂದ ಬರುತ್ತಾರೆ ಮತ್ತು ಹಳ್ಳಿಗಳಿಂದ ಬರುವಂಥ ವಿದ್ಯಾರ್ಥಿಗಳು ಉಳ್ಕೊಳ್ಳುವಂತಹ ಹಾಸ್ಟೆಲ್ ಆಗಿದ್ದು, ಈ ಹಾಸ್ಟೆಲ್ಗಳು ಕೂಡ ಈಗ ಸ್ವಚ್ಛತೆ ಕಾರ್ಯಗಳು ನಡೀತಾ ಇದೆ. ಜೊತೆಗೆ ಸ್ಯಾನಿಟೈಸ್ ವ್ಯವಸ್ಥೆ ಕೂಡ ಈಗಾಗಲೇ ಕೂಡ ಈಗ ಮಾಡಿಕೊಡುವಂಥದ್ದು. ಸುಮಾರು 450 ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ. ಕಳೆದ ಸಾಲ ಏನು ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳಿಗಾಗಿ ಮತ್ತೆ ಈಗ ಅವರು ತರಗತಿಗೆ ಬರೋ ಕಾರಣದಿಂದ ಈಗ ಹಾಸ್ಟೆಲ್ನ ಕೊಠಡಿ ಸೇರಿದಂತೆ ಏನು ಹೊರಾಂಗಣ ಇದೆ, ಹೊರಾಂಗಣವನ್ನು ಎಲ್ಲವನ್ನೂ ಕೂಡ ಸ್ವಚ್ಛ ಮಾಡಿ ಸಿಬ್ಬಂದಿ ಇಟ್ಟಿದ್ದಾರೆ. ಇವರೆಲ್ಲರಿಗೂ ಕೂಡ ಏನು ನಾಳೆಯಿಂದ ಬರುವಂಥ ವಿದ್ಯಾರ್ಥಿಗಳ ತಂಗ್ಲಿಕೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇನ್ನು ಈ ಒಂದು ಏನು ಹಾಸ್ಟೆಲ್ ಇದೆ, ಈ ಹಾಸ್ಟೆಲ್ನಲ್ಲಿ ಕೂಡ ಊಟದ ವ್ಯವಸ್ಥೆ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಅದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಏನು ಈ ಒಂದು ಕೊಠಡಿಯನ್ನು ಕೂಡ ಈಗ ಸ್ಯಾನಿಟೈಸ್ ಮಾಡುವಂಥ ಕೆಲಸವನ್ನು ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸ್ವಚ್ಛತೆಯನ್ನು ಮಾಡಿ ಜೊತೆಗೆ ಏನು ಈ ಒಂದು ಕೊಠಡಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಕಾರ್ಯ ಮಾಡಿ ಏನು ಸ್ಯಾನಿಟೈಸ್ ಇತ್ತು ಸ್ಯಾನಿಟೈಸ್ ಮಾಡಿದ್ದಾರೆ. ಜೊತೆಗೆ ಏನು ಈ ಒಂದು ಕೊಠಡಿಯಲ್ಲಿ 2 ವಿದ್ಯಾರ್ಥಿಗಳು ತಂಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳುವ ಮೂಲಕ ಏನು ಈ ಒಂದು ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಉಳ್ಕೊಳ್ಬೇಕು ಮತ್ತು ನಾಳೆಯಿಂದ ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳಿದ್ದಾರೆ ಅವರ ವಾಸ್ತವ್ಯಕ್ಕಾಗಿ ಎಲ್ಲ ಸಕಲ ಸಿದ್ಧತೆಯನ್ನು ಕೂಡ ಈ ಒಂದು ಸರ್ಕಾರಿ ಹಾಸ್ಟೆಲ್ನಲ್ಲಿ ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಉಳ್ಕೊಳ್ಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಕೇವಲ 2 ವಿದ್ಯಾರ್ಥಿಗಳೇ ಇಲ್ಲಿ ಒಂದು ತಂಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನು ಇಲ್ಲಿನ ಕಬೋರ್ಡ್ಗಳು ಎಲ್ಲವನ್ನೂ ಕೂಡ ಸ್ವಚ್ಛ ಮಾಡಿ ಇಟ್ಕೊಳ್ಳುವ ಮೂಲಕ ಏನು ನಾಳೆಯಿಂದ ಕಾಲೇಜುಗಳು ಆರಂಭ ಆಗುತ್ತೆ, ಪದವಿ ಕಾಲೇಜುಗಳು, ಆ ಪದವಿ ಕಾಲೇಜುಗಳಿಗೆ ಇವರು ಕೂಡ ಕೈ ಜೋಡಿಸುವ ಮೂಲಕ ನಾಳೆಯಿಂದ ಏನು ಇಲ್ಲಿ ವಿದ್ಯಾರ್ಥಿಗಳು ಉಳ್ಕೋತಾರೆ ಅವ್ರಿಗೂ ಕೂಡ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮಂಡ್ಯದಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ, ಎಸ್ಎನ್ ಕನ್ನಡ. ಧಾರವಾಡದ ಜಿಲ್ಲೆಯ ಪದವಿ ಕಾಲೇಜುಗಳಲ್ಲಿ ಸಿದ್ಧತೆ ಮಾಡಲಾಗ್ತದೆ. ಶ್ರೀ ಮಂಜುನಾಥೇಶ್ವರ ಪದವಿ ಕಾಲೇಜ್ ಹೊರಗಡೆ ಹಾಗೂ ಕ್ಲಾಸ್ ರೂಮ್ಗಳನ್ನು ಸ್ಯಾನಿಟೈಸ್ ಮಾಡಲಾಗಿದೆ. ಮುಖಕ್ಕೆ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಡ್ಡಾಯ ಮಾಡಲಾಗಿದೆ ಅಂತ ಪ್ರಾಚಾರ್ಯ ಡಾಕ್ಟರ್ ಅಜಿತ್ ಪ್ರಸಾದ್ ನ್ಯೂಸ್ 18ಗೆ ತಿಳಿಸಿದರು. ಕೋವಿಡ್ ವೈರಸ್ನಿಂದ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡೋ ಮೂಲಕ ಜೊತೆಗೆ ಇಡೀ ರಾಷ್ಟ್ರವನ್ನು ಕೂಡ ಲಾಕ್ಡೌನ್ ಮಾಡಲಾಗಿತ್ತು. ಆದರೆ ಹಂತವಾಗಿ ಲಾಕ್ಡೌನ್ನ ಸಡಿಲಿಕೆ ಮಾಡೋದ್ರ ಜೊತೆ ಈಗ ಇನ್ನು ನಾಳೆಯಿಂದ ಕೂಡ ಪದವಿ ಕಾಲೇಜುಗಳನ್ನ ಆರಂಭ ಮಾಡೋಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸಲಾಗಿದೆ. ಈಗಾಗಲೇ ನಾವು ಕೂಡ ಧಾರವಾಡದ ಏನು ಪ್ರತಿಷ್ಠಿತ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ನಾವಿದ್ದೀವಿ. ಈಗಾಗಲೇ ಕೂಡ ಇಲ್ಲಿ ಪ್ರತಿಯೊಂದು ಕ್ಲಾಸ್ ರೂಮನ್ನು ಸ್ಯಾನಿಟೈಸರ್ ಮಾಡಲಾಗ್ತದೆ. ಯಾಕಂತಂದರೆ ಈಗಾಗಲೇ ಪ್ರಮುಖವಾಗಿ ಕೋವಿಡ್ ವೈರಸ್ಸನ್ನು ಹೋಗಲಾಡಿಸೋಕ್ಕೆ ಒಂದು ಸಾಮಾಜಿಕ ಅಂತರ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಜೊತೆಗೆ ವಿದ್ಯಾರ್ಥಿಗಳು ಕೂಡ ಏನು ಪ್ರತಿಯೊಬ್ಬರು ಕೂಡ ಕೋವಿಡ್ ಟೆಸ್ಟನ್ನು ರಿಪೋರ್ಟನ್ನು ತೆಗೆದುಕೊಂಡು ಬರಬೇಕಾಗತ್ತೆ. ಈಗಾಗಲೇ ಕೂಡ ನಾವು ಕೂಡ ದೃಷ್ಟಿಯಲ್ಲಿ ನೋಡುವ ಹಾಗೆ ಈಗ ಕ್ಲಾಸ್ ರೂಮಿನ ಪ್ರತಿಯೊಂದು ಏನು ಬೆಂಚ್ಗೆ ಕೂಡ ಏನು ಸ್ಯಾನಿಟೈಸರ್ ಮಾಡಲಾಗ್ತದೆ. ಏನೇನು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎಂಬುದ ಮಾಹಿತಿಯನ್ನು ಶಾಲೆಯ ಪ್ರಚಾರನ ತಿಳ್ಕೊಂಡು ಸರ್ ಈಗಾಗಲೇ ನಾಳೆಯಿಂದ ಕೂಡ ತರಗತಿಗಳು ಆರಂಭ ಆಗುತ್ತವೆ. ಪದವಿ ಕಾಲೇಜುಗಳು ಏನೇನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ? 17ನೇ ತಾರೀಕಿಗೆ ನಮ್ಮ ಕಾಲೇಜಿನ ಕ್ಲಾಸುಗಳು ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವು ಸಾಕಷ್ಟು ತಯಾರಿಯನ್ನು ಮಾಡಿದ್ದೇವೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಕೂತ್ಕೊಳ್ಳತಕ್ಕಂತಹ ಕ್ಲಾಸ್ಗಳನ್ನು ಸ್ಯಾನಿಟೈಸ್ ಮಾಡುವುದಲ್ಲದೆ ಪ್ರತಿ ವಿದ್ಯಾರ್ಥಿಗಳು ಬರತಕ್ಕಂಥ ಆಫ್ಲೈನ್ನಲ್ಲಿ ಬರತಕ್ಕಂಥ ವಿದ್ಯಾರ್ಥಿಗಳು ಅಂತೇಳಿದರೆ BSc BBA BCA BCom ಮತ್ತು ಅಂತಿಮ ವರ್ಗದ MSc ಕೆಮಿಸ್ಟ್ರಿ, MSc ಫಿಸಿಕ್ಸ್, MSc ಕಂಪ್ಯೂಟರ್ ಸೈನ್ಸ್, MCom, MA, PGDCA ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಒಪ್ಪಿಗೆ ಪತ್ರವನ್ನು, ತಂದೆ ತಾಯಿಗಳ ಒಪ್ಪಿಗೆ ಪತ್ರವನ್ನು ಪಡ್ಕೊಂಡು ಬಂದಿರಬೇಕು. ಅದಲ್ಲದೆ
ತಾವು ಕೋವಿಡ್ ಪರೀಕ್ಷೆಯನ್ನು ಮಾಡಿರತಕ್ಕಂಥ ಸರ್ಟಿಫಿಕೇಟನ್ನು ಕೂಡ ನಮಗೆ ಪ್ರೊಡ್ಯೂಸ್ ಮಾಡಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಒಳಗೆ ಬರಲಿಕ್ಕೆ ಅವಕಾಶ. ಪ್ರವೇಶ ದ್ವಾರದಲ್ಲಿ ವಿದ್ಯಾರ್ಥಿಗಳನ್ನು ಆ ಎಲ್ಲ ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡು ಮುಂದೆ ಒಳಗೆ ಬಿಡಲಾಗೋದು. ನಾವು ನಮ್ಮ ಪೀರಿಯಡ್ಸ್ಗಳನ್ನು ಬೆಳಗ್ಗಿನ ಹೊತ್ತಿನಲ್ಲಿ ಇಟ್ಕೊಂಡು 9:30ಯಿಂದ 12:30 1 ಗಂಟೆ ತನಕ ಇಟ್ಕೊಂಡು ಮಧ್ಯಾಹ್ನ ನಂತರ ಮತ್ತೆ ಅದನ್ನು ರಿಪೀಟ್ ಮಾಡ್ತೇವೆ. ಅದನ್ನು ಆನ್ಲೈನ್ ಮುಖಾಂತರವಾಗಿ ಅದೇ ಕ್ಲಾಸ್ಗಳನ್ನು ಯಾವ ವಿದ್ಯಾರ್ಥಿಗಳು ಇಲ್ಲಿ ಬರಲಿಕ್ಕಾಗೋದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೆ ನಾವು ರಿಪೀಟ್ ಮಾಡ್ತಾ ಇದ್ದೇವೆ. ಈ ರೀತಿ ಕಾಲೇಜಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗಲೇ ಪ್ರಚಾರ ಕೂಡ ನಮ್ಮ ಜೊತೆ ಹೇಳ್ಕೊಂಡ್ರು. ಏನಂತಾರೆ, ನಾಳೆ ಬರೋಂಥ ಪ್ರತಿಯೊಂದು ಅಂತಿಮ ಪದವೀಧರ ವಿದ್ಯಾರ್ಥಿಗಳು ಕೂಡ ಪಾಲಕರ ಒಪ್ಪಿಗೆ ಪತ್ರ ಜೊತೆಗೆ ಕೋವಿಡ್ ಟೆಸ್ಟ್ ರಿಪೋರ್ಟ್ನ ತೆಗೆದುಕೊಂಡು ಒಳಗೆ ಬರಬೇಕು. ಜೊತೆಗೆ ಸಾಮಾಜಿಕ ಅಂತರ ಇರ್ಬೋದು, ಮುಖಕ್ಕೆ ಮಾಸ್ಕ್ ಕಡ್ಡಾಯವಾಗಿ ಹಾಕೊಂಡ್ಬಂದಂಥ ವಿದ್ಯಾರ್ಥಿಗಳು ಮಾತ್ರ ಹಾಜರಾತಿಗೆ ಅನುಮತಿ ನೀಡಲಾಗುತ್ತೆ. ಜೊತೆಗೇನು ಈ ತರಗತಿಗೆ ಹಾಜರಾಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ನಂತರ ಮಧ್ಯಾಹ್ನದ ನಂತರ ಆನ್ಲೈನ್ ಕ್ಲಾಸ್ಗಳು ಕೂಡ ನಡೆಯುತ್ತೆ ಎಂಬ ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್, ನ್ಯೂಸ್ 18 ಕನ್ನಡ.